ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡು ಹೇಳಿದರು. ಅರ್ಥಾಧ್ಯಾಸ ಜ್ಞಾನಾಧ್ಯಾಸ. ಅರ್ಥ ಅಧ್ಯಾಸದಲ್ಲಿ ಕೇವಲ ಸಂಬಂಧ ಅಧ್ಯಾಸ, ಆ ಸಂಬಂಧದಲ್ಲಿ ಮತ್ತು ಸಂಬಂಧಿ ಅಧ್ಯಾಸ ಎರಡು ಹೇಳಿದರು. ಮತ್ತು ಅದರಂತೆ ಯಾವ ರಜತತ್ವ ವಿಶಿಷ್ಟ ರಜತ ಧರ್ಮ ಸಹಿತ ಧರ್ಮೀಯ ಅಧ್ಯಾಸವನ್ನು ಹೇಳಿದರು. ಇದು ಕೇವಲ ಅಂತಃಕರಣದಲ್ಲಿ ತೋರುವ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಇದನ್ನು ಹೇಳಿದರು. ಈಗ ಮೇಲೆ ಹೇಳಲ್ಪಟ್ಟಂಥ ಯಾವ ಸಂಬಂಧ ಅಧ್ಯಾಸದಾಗ ಘಟಸ್ಫೂರ್ತಿ ಅಂದರೆ ಸದ್ರೂಪ ಸಂಬಂಧ ಅಧ್ಯಾಸ ಈ ಘಟಪಟಾದಿಗಳಲ್ಲಿ ಆಗಿರುತ್ತದೆ ಅಂದರೆ ಸಂಬಂಧ ಅಧ್ಯಾಸ. ಅಂದ್ರೆ ಹಾಗೆ ಈಗ ಧರ್ಮ ಅಧ್ಯಾಸ ಸಿದ್ಧಾಂತದ ಹೇಳ್ತಾರೆ ನೋಡಿ. स्वरूप प्रकृत्याते आत्म संबंध का निखिल पदार्थ में अध्यास है. आदरिंद याते आदरिंद आत्म संबंध ಅಂದ್ರೆ ಸ್ಫೂರ್ಣ ರೂಪ ಸಂಬಂಧದು. ಆತ್ಮ ಸಂಬಂಧ ಅಂದ್ರೆ ಏನು? ಮ್ಯಾಲೆ ಘಟಸ್ಫೂರ್ತಿ ಪಟಸ್ಫೂರ್ತಿ ಅಂತ ಕಿಂವ ಅಂದ್ರೆ ಆದ್ರಿಂದ ಆತ್ಮ ಸಂಬಂಧದ ಅಂದ್ರೇನು? ಆ ಸ್ಫುರಣ ರೂಪ ಸಂಬಂಧದು. ಘಟಸ್ಫೂರ್ತಿ ಪಟಸ್ಫೂರ್ತಿ ಮ್ಯಾಲೆ ಉದಾಹರಣೆ ಇದೆಯವಲ್ಲ, ಆ ಸ್ಫೂರ್ತಿ ಏನದಲ್ಲ ಇದು ವಾಸ್ತವಿಕ ಆತ್ಮಂದು, ತೋರುವಿಕೆ ಆತ್ಮಂದು. ಆ ಆತ್ಮ ಸಂಬಂಧದು ನಿಖಿಲ್ ಅಂದ್ರೆ ಸಂಪೂರ್ಣ ಎಲ್ಲ ಜಗತ್ತಿನ ಪದಾರ್ಥಗಳಲ್ಲಿ, ನಿಖಿಲ್ ಅಂದ್ರೆ ಸರ್ವ ಪದಾರ್ಥದಲ್ಲಿ ಅಧ್ಯಾಸ ಇರುತ್ತದೆ. ವಾಸ್ತವಿಕ ಅವುಗಳಲ್ಲಿ ಇರುವಿಕೆ ಇಲ್ಲ. ಆತ್ಮಂದು ಯಾವ ಸದ್ರೂಪ ಚಿದ್ರೂಪ ಅಧ್ಯಾಸ, ಈ ಸ್ಫೂರ್ತಿ ಇವುಗಳೆಲ್ಲ ನಿಖಿಲ್ ಅಂದ್ರೆ ಸಂಪೂರ್ಣ ಪದಾರ್ಥಗಳಲ್ಲಿ ಅಧ್ಯಾಸ ಇರುತ್ತದೆ. ಆತ್ಮ ಮೇ ಕಾಣತ್ವಾದಿ ಇಂದ್ರಿಯ ಧರ್ಮ ಪ್ರತೀತ ಹೋವೇ ಅಂದ್ರೆ ಆತ್ಮನಲ್ಲಿ ಇಂದ್ರಿಯ ಧರ್ಮ ಕಾಣತ್ವಾದಿ ಪ್ರತೀತ ಹೋವೇ. ಆತ್ಮನಲ್ಲಿ ಯಾವ ಮತ್ತು ಧರ್ಮ ತೋರ್ತದೆ ಅಂದ್ರೆ ಕೇಳಿದರೆ ಇಂದ್ರಿಯಗಳದು ಅಂದ್ರೆ 5 ಜ್ಞಾನೇಂದ್ರಿಯಗಳದು, 5 ಜ್ಞಾನೇಂದ್ರಿಯಗಳದು ಕಾಣತ್ವಾದಿಕ ಆದಿಕ ಅಂದ್ರೆ ಕಾಣ ಬದಿರ ಮೂಕ ಬದಿರ ಇವೆಲ್ಲ ಏನು ತೋರ್ತವ ಇವುಗಳದು ಧರ್ಮ ಆ ಆತ್ಮನಲ್ಲಿ ತೋರುತ್ತವೆ. ಇಂದ್ರಿಯ ಧರ್ಮ ಕೇವಲ ಇಂದ್ರಿಯ ಧರ್ಮದೇ ಅಧ್ಯಾಸ, ಇಂದ್ರಿಯ ಅಧ್ಯಾಸ ಅಲ್ಲ. ಅಹಂ ಕಾಣ ಅಂತಾನ ಹೇಳ್ತಾರ ಮುಂದೆ. ಆತ್ಮ ಮೇ ಇಂದ್ರಿಯ ಕಾ ಕಾಣತ್ವಾದಿ ಧರ್ಮ ಪ್ರತೀತ ಹೋವೆ. ಆತ್ಮನಲ್ಲಿ ಇಂದ್ರಿಯಗಳದು ಕಾಣತ್ವಾದಿ ಕಾಣ ಬದಿರ ಮುಖ ಅಂತ ಗೊತ್ತಾಗ್ತಾವಲ್ಲಿ. ಕಾಣ ಮುಖ ಬದಿರ ನನಗೇನು ಕೇಳಿಸಲ್ಲ, ನನಗೇನು ಕಾಣಿಸಲ್ಲ ಅಂತಾನಿಲ್ಲ. ಪರಂತು ನಾ ಕಿವಿ ನಾ ಕಣ್ಣ ಅಂತ ಹಿಂಗ ಅಂತಾರೇನು? ನಾ ಕಣ್ಣ ನಾ ಕಿವಿ ಹಿಂಗೆ ವ್ಯವಹಾರ ಆಗಲ್ಲ. ನನಗೆ ಏನೂ ಕೇಳಿಸಲ್ಲ, ನನಗೇನು ಕಾಣಿಸಲ್ಲ, ಹಿಂಗೆ ವ್ಯವಹಾರ ಆಗ್ತಾವೆ. ಪರಂತು ನಾ ಕಣ್ಣ ನಾ ಕಿವಿ ಹಿಂಗೆ ಯಾರೂ ಅನ್ನೋದಿಲ್ಲ. ಅಧ್ಯಾಸ ಅಂದ್ರೆ ಇಂದ್ರಿಯಗಳ ಅಧ್ಯಾಸ ಆಗುವುದಿಲ್ಲ. ಕಿಂತು ಇಂದ್ರಿಯಗಳ ಧರ್ಮ ಅಧ್ಯಾಸ, ಇಂದ್ರಿಯಗಳದು ಧರ್ಮಾಧ್ಯಾಸ. ಕೇವಲ ಧರ್ಮಾಧ್ಯಾಸ ವಿವರಣಕಾರ ಶ್ರೀ ಪ್ರಕಾಶಾತ್ಮಚರಣ ಮುನಿಗಳು ಕೇವಲ ಧರ್ಮಾಧ್ಯಾಸ ಒಪ್ಪ್ಯಾರ. ಇದು ಆತ್ಮನಲ್ಲಿ ಇಂದ್ರಿಯಗಳದು ಕಾಣತ್ವಾದಿಕ ಧರ್ಮಗಳು ತೋರುತ್ತವೆ. ಯಾತೆ ಕಾಣತ್ವಾದಿಕ ಧರ್ಮನ್ ಕಾ ಆತ್ಮ ಮೇ ಅಧ್ಯಾಸ ಹೈ. ಆದ್ರಿಂದ ಕಾಣತ್ವಾದಿಕ ಧರ್ಮ ಕಾಣಿಸಲ ಕೆಲಸ ಇವೇನು ಧರ್ಮ, ಇವು ಇಂದ್ರಿಯಗಳ ಧರ್ಮ. ಇವು ಆತ್ಮನಲ್ಲಿ ಏನದು ಅಧ್ಯಾಸ ಇರುತ್ತದೆ. ಪರಂತು ಇಂದ್ರಿಯನ್ ಕಾ ಆತ್ಮ ಮೇ ತಾಜಾತ್ಮ ಅಧ್ಯಾಸ ನಹಿ. ಆದರೂ ಇಂದ್ರಿಯಗಳದು ಆತ್ಮನಲ್ಲಿ ತಾದಾತ್ಮ ಅಧ್ಯಾಸ ಇಲ್ಲ. ಅಂದ್ರೆ ಇಂದ್ರಿಯ ಅಧ್ಯಾಸ ಇಲ್ಲ, ಇಂದ್ರಿಯಗಳದ ಧರ್ಮಗಳದು ಅಧ್ಯಾಸ. ಇಂದ್ರಿಯ ಅಧ್ಯಾಸ ಇಲ್ಲ, ಕಿಂತು ಇಂದ್ರಿಯಗಳದ ಧರ್ಮಾಧ್ಯಾಸ ಇರುತ್ತದೆ. ಇದಕ್ಕೆ ಕೇವಲ ಶಾಸ್ತ್ರದಲ್ಲಿ ಅವರು ಕೇವಲ ಧರ್ಮಾಧ್ಯಾಸ, ವಿವರಣಕಾರರು ಕೇವಲ ಧರ್ಮಾಧ್ಯಾಸ ಕಾಯತೆ ಯಾಕಿಂಗ ಅಂತ ಹೇಳ್ತಾರೆ ನೋಡಿ. ಕಾಯತೆ
ಅಹಂ ಕಾಣ, ಅಹಂ ಕಾಣ, ಅಹಂ ಬಧಿರ, ಅಹಂ ಮುಂದೆ ಅದು ಅನ್ಕೋಬೇಕು ಎಲ್ಲ, ಅಹಂ ಮೂಕ, ಈ ರೀತಿಯಿಂದ ಐಶಿ ಪ್ರತೀತಿ ಹೋವೇ. ಅವರ ಅಹಂ ನೇತ್ರಂ, ಅಹಂ ನೇತ್ರಂ, ನಾನು ಕಣ್ಣ, ನನಗೆ ಕೇಳಿಸಲ್ಲ ಅಂತಾನೆ, ನನಗೆ ಕಾಣಿಸಲ್ಲ, ಇವು ಯಾವಾಗ ಆಗ್ತದೆ ನಾ ಕಣ್ಣ ನಾ ಕಿವಿ ಅಂತಾರೆ ಯಾರೇ ಅನ್ನೋದು. ಅಹಂ ನೇತ್ರಂ ಐಶಿ ಪ್ರತೀತಿ ಹೋವೇ ನಹಿ, ತಿಳಿತಿಲ್ಲ, ಹಿಂಗಾಗುವುದಿಲ್ಲ. ಐಶಿ ಪ್ರತೀತಿ ಹೋವೇ ನಹಿ ಯಾತೆ ನೇತ್ರ ಧರ್ಮ ಕಾರಣತ್ವಕ ಆತ್ಮ ಮೇ ಅಧ್ಯಾಸ ಹೈ. ಆದ್ದರಿಂದ ನೇತ್ರದ ಧರ್ಮ ಕಾಣಿಸೋದು, ಕೇಳಿಸೋದು, ನೋಡೋದು ಇವೆಲ್ಲ ಆತ್ಮನ ಧರ್ಮ. ಇದು ಬರೀ ಕೇಳೋದಷ್ಟೇ, ಇದು ನೋಡೋದಷ್ಟೇ. ಅದು ಅಂದರೆ ಪ್ರತ್ಯೇಕ 5 ಇಂದ್ರಿಯಗಳದು, 5ಗಳದು ಧರ್ಮ ಆ ಆತ್ಮನಲ್ಲಿ ಅಧ್ಯಾಸ. ಇಂದ್ರಿಯಗಳ ಅಧ್ಯಾಸ ಅಲ್ಲ, ಇಂದ್ರಿಯಗಳ ಅಧ್ಯಾಸ ಅಲ್ಲ, ಆಗೋದಿಲ್ಲ. ಅಂದರೆ ನಾ ಕಣ್ಣಾತ್ ಹಿಂಗೆ ಅಧ್ಯಾಸ ಆಗಲ್ಲ, ನನಗೆ ಕಾಣಿಸಲ್ಲ ಅಧ್ಯಾಸ ಅದು, ಅದಕ್ಕೆ ಇಂದ್ರಿಯ ಅಧ್ಯಾಸ. ताजात्म अध्यास नहीं काय ते अहम नेत्रम ऐसी प्रतीति होवे नहीं. हाँ ಯಾತೆ ಒಂದು ವೇಳೆಗೆ ಯಾರಾದರೂ ಹಿಂಗೆ ಅಂದ್ರು ಪ್ರಭು ಈ ಆತ್ಮಂದು ಅಧ್ಯಾಸ ಇಂದ್ರಿಯಗಳಿಗೆ ಹೇಳ್ರಿ ಅಂದ್ರೆ ಒಂದು ವೇಳೆ ಇಂದ್ರಿಯ ಒಬ್ಬೊಬ್ರು ಇಂದ್ರಿಯಗಳೇ ಇಲ್ಲ, ಕಾಯಂದು ಕುಡ್ಡಿ ಅದರ, ಕಾಯಂದು ಕಿವುಡ ಮೂಕ, ಅಥವಾ ಕಾಲಾಂತರದಲ್ಲಿ ಒಬ್ಬೊಬ್ರು ಈಗ ಒಟ್ಟ ಏನು ಕೆಲಸನೇ ಮಾಡಲ್ಲ, ಮಷಿನ್ ಹಚ್ಚಿದರೂ ಉಪಯೋಗ ಇಲ್ಲ ಅಂದ್ರೆ ಬಾದಾಗ್ಯದ, ಅದು ಇದು ಬಾದಾಗ್ಯದ, ಇದು ಬಾದಾಗ್ಯದ. ಆತ್ಮನು ಬಾದ ಆಗ್ಬೇಕು ಜರ್ ಕದಾಚಿತ್ ಇಂದ್ರಿಯಗಳನ್ನು ಕೂಡ ಅಧ್ಯಾಸ ಹೇಳಿದ್ರೆ ಇಂದ್ರಿಯಗಳು ಕಾಲಾಂತರದಲ್ಲಿ ಒಂದು ವೇಳೆಗೆ ಬಾದ, ಅದು ಆತ್ಮನು ಬಾದ ಆಗ್ಬೇಕು, ಈ ಆಪತ್ತಿ ಬರ್ತದೆ. ಅದ್ರ ಸಲುವಾಗಿ ಇಂದ್ರಿಯಗಳ ಅಧ್ಯಾಸ ಇಲ್ಲ ಅಂತ ಹೇಳ್ತಾರೆ. ಇದು ನೆನಪಿಟ್ಕೋಬೇಕು, ಇದು ಎಲ್ಲಿ ಬರಲ್ಲ. डोळा गेल्यावर तोच गेला पाहिजे. प्रतीती होय नाही या ते नेत्र धर्म कारणत्व का आत्मा में अध्यास है. नेत्र का अध्यास नहीं, ನೇತ್ರದ ಅಧ್ಯಾಸ ಇಲ್ಲ. ನಿಮಗಿದು ನೇತ್ರ अध्यास ಇಲ್ಲ. नेत्र का अध्यास नहीं, यह धर्म अध्यास का उदाहरण है. ಇದು ಧರ್ಮ ಅಧ್ಯಾಸದು ಕೇವಲ ಧರ್ಮ ಅಧ್ಯಾಸದ ಉದಾಹರಣ. यद्यपि नेत्राधिक निखिल प्रपंच का अध्यास आत्मा में है. यद्यपि ಕಾರ್ಯ ಏನಂತಾನ, ಈಗ ಆತ್ಮನಲ್ಲೇ ನೀವು ನೇತ್ರ ಎಲ್ಲಿ ಐತಿ, ಆತ್ಮನಲ್ಲಿ ಐತಿ, ಇಲ್ಲಿ ಅದಲ್ಲ. ನೇತ್ರ ಶ್ರೋತ್ರ ಇವೆಲ್ಲ ಇದು ಆತ್ಮನಲ್ಲಿ ಅದಾವಿಲ್ಲ. ನಿಖಿಲ್ ಅಂದ್ರೆ 5 ಎಲ್ಲ ಈ ಆತ್ಮನಲ್ಲೇ ಇವಾಗ ಇದ್ದಾಗ ಅವುಗಳದು ನೀವು ಆತ್ಮನಲ್ಲಿ ಆ ಇಂದ್ರಿಯಗಳದು ಅಧ್ಯಾಸ ಆಗಲತ್ತ ಯಾಕೆ ಹೇಳ್ತೀರಿ? ಯದ್ಯಪಿ ಅಭಿಪ್ರಾಯ ತಿಳಿಸಿಲ್ಲ. ಯದ್ಯಪಿ ಕಾರಣದ ಅಭಿಪ್ರಾಯನು ಕೇವಲ ಧರ್ಮದೇ ಅಧ್ಯಾಸ ಹೇಳಿದ್ರಿ, ಸಂಪೂರ್ಣ ಎಲ್ಲ ಆತ್ಮನಲ್ಲಿ ಎಷ್ಟು ತೋರ್ತಾವ ಇವೆಲ್ಲದರ ಅಧ್ಯಾಸ ಅದಲ್ಲ ಅಂತ ಕಾಣದ ಅಧ್ಯಾಸ ಹೇಳ್ಕತಿರ್ಲಿ ನೀವು ಆತ್ಮನಲ್ಲಿ. ಹಂಗ ಅವುಗಳು ಧರ್ಮ ಯಾಕೆ ಹೇಳ್ತೀರಿ? ನಿಖಿಲ ಇಂದ್ರಿಯಗಳದೆಲ್ಲ ಅಧ್ಯಾಸ ಹೇಳ್ರಿ, ಆತ್ಮನಲ್ಲಿ ಹೇಳ್ರಿ ಅಂತ. ಯದ್ಯಪಿ ನೇತ್ರಾಧಿಕ ನಿಖಿಲ ಅಂದ್ರೆ ಸಂಪೂರ್ಣ ಪ್ರಪಂಚಕ ಅಧ್ಯಾಸ ಆತ್ಮ ಮೇ ಹೈ, ಆತ್ಮನಲ್ಲಿ ಇರುತ್ತದೆ. ತಥಾಪಿ ಬ್ರಹ್ಮಚೇತನ ಮೇ ಸಮಗ್ರ ಪ್ರಪಂಚಕ ಅಧ್ಯಾಸ ಹೈ. ಆದರೂ ಕೂಡ ಇವರು ಶಾಸ್ತ್ರ ದೃಷ್ಟಿಯಿಂದ ಏನು ಹೇಳ್ಕತ್ತಾರ, ಬ್ರಹ್ಮ ಚೇತನದಲ್ಲಿ ಸಮಗ್ರ ಅಂದ್ರೆ ಸಂಪೂರ್ಣ ಪ್ರಪಂಚದೆಲ್ಲ, ಅದು ಸ್ಥೂಲ ಸೂಕ್ಷ್ಮ, ಮೊದಲು ಸೂಕ್ಷ್ಮ ಉತ್ಪತ್ತಿ ಆಯಿತು, ಸೃಷ್ಟಿ ಸೃಷ್ಟಿ ಉತ್ಪತ್ತಿ ಮಾಡಬೇಕಲ್ಲ, ಮೊದಲ ಸೂಕ್ಷ್ಮ ಉತ್ಪತ್ತಿ ಮಾಡ್ದ, ನಂತರ ಅವು ಸ್ಥೂಲ ಮಾಡ್ದ. ಪರಂತು ಸಂಪೂರ್ಣ ಸೃಷ್ಟಿ ಉತ್ಪತ್ತಿ ಬ್ರಹ್ಮಚೇತನದ ಈಶ್ವರ ಚೇತನ ಇದ್ದಾನೆ. ಬ್ರಹ್ಮ ಬಂದಾಗನು ಕೂಡ ಈಶ್ವರ ಚೇತನ ಇದ್ದಾನೆ, ಹೌದಲ್ಲ. ಸಮಗ್ರ ಸೃಷ್ಟಿಗೆ ನಾವು ಉತ್ಪತ್ತಿ ಕಾಲ ಹೇಳುತ್ತಪ್ಪ ಅಂದರೆ
ದೃಷ್ಟಿ ಸೃಷ್ಟಿವಾದ ಹೇಳೋದಿತ್ತು ಅಂದ್ರೆ ಆತ್ಮ ತಗೋರಿ. ಸೃಷ್ಟಿ ದೃಷ್ಟಿವಾದ ಏನು ಹೇಳ್ತೇವಲ್ಲ ಆ ಕಾಲದಾಗ ಬ್ರಹ್ಮಚೈತನ್ಯ ತಗೋಬೇಕು. ಹಿಂಗೊಂದು ಶಾಸ್ತ್ರ ನಿಯಮ. यद्यपि ನೇತ್ರಾಧಿಕ ನಿಖಿಲ ಪ್ರಪಂಚಕ ಅಧ್ಯಾಸ ಆತ್ಮಾಮೇ ಹೈ ಅಂತ ಅವ ಎಲ್ಲ ಹೇಳ್ರಿ ಐತಿ ನಿಮಗಿದು. ಹಾಂ ಅಂದ್ರೆ ಸಂಪೂರ್ಣ ಸೃಷ್ಟಿ ದೃಷ್ಟಿವಾದ ಒಳಗೆ ನಿಖಿಲ ಜಗತ್ತಿಗೆ ಪ್ರಪಂಚಕ್ಕೆ ಅಧಿಷ್ಠಾನ ಅಂದ್ರೆ ಬ್ರಹ್ಮ ಇದ್ದಾನೆ, ಆಗ ಆತ್ಮ ಇಲ್ಲ. ಯಾವ ದೃಷ್ಟಿ ಸೃಷ್ಟಿವಾದ ಹೇಳ್ಕತ್ತೇವಂದ್ರೆ ಅವಾಗ ಮಾತ್ರ ಇಲ್ಲೇ ಹೇಳಿದವ ಆತ್ಮಾಧಿಷ್ಠಾನ ಆಗ್ತಾನೆ. अध्यास आत्मा में है, तथापि ब्रह्म चैतन्य में समग्र प्रपंच का अध्यास है, परंतु त्वम पदार्थ में अंदर आत्मा में, त्वम पदार्थ अंदर आत्मा त्वम निखिल प्रपंच का अध्यास नहीं, निखिल प्रपंच का अध्यास नहीं. ಎಲ್ಲ ಪ್ರಪಂಚಗಳದು ಅಧ್ಯಾಸ ತ್ವಂ ಪದಾರ್ಥ ಅಂದ್ರೆ ಆತ್ಮನಲ್ಲಿ ಇಲ್ಲ. ಜ್ಞಾತಾಸತ್ತ ದೃಷ್ಟಿ ಸೃಷ್ಟಿವಾದ ಹೇಳುವಾಗ ಫಕ್ತ ಆತ್ಮ ಅಧಿಷ್ಠಾನ ಹೇಳ್ತೇವೆ. ಸೃಷ್ಟಿ ದೃಷ್ಟಿ ಹೇಳುವಾಗ ಸಂಪೂರ್ಣ ಎಷ್ಟು ಪ್ರಪಂಚದ ಎಲ್ಲನೇ ಅದು ವ್ಯಷ್ಟಿ ಇರಲಿ ಸಮಷ್ಟಿ ಇರಲಿ ಎಲ್ಲ ಪ್ರಪಂಚ ಹೇಳ್ತೇವೆ. ಈ ವ್ಯಷ್ಟಿದು ಸಂಪೂರ್ಣ ಪ್ರಪಂಚ ಉತ್ಪತ್ತಿ ಕಾಲದಾಗ ಸೃಷ್ಟಿ ಮಾಡುವ ಇದು ಸೃಷ್ಟಿ ದೃಷ್ಟಿವಾದಗಳು ಹೇಳ್ತೇವೆ. ಆಯ್ತು ಇದು ಅದು ಒಟ್ಟ ವಿಷಯದ ಜ್ಞಾನ ಏಕಕಾಲದಲ್ಲಿ ಅವಿದ್ಯಾವೃತ್ತಿ ಜ್ಞಾತಾಸತ್ತ ಹೇಳುವಾಗ ಮಾತ್ರ ಆತ್ಮಾಧಿಷ್ಠಾನ ಹೇಳಬೇಕು. ತಿಳಿತು अध्यास नहीं. अविद्या का ऐसा अद्भुत महिमा है. अविद्याದು ಇಂಥದೊಂದು ಅದ್ಭುತ ಮಹಿಮಾ ಐತೆ ಅಂತ. ಅವಿದ್ಯಾ का ऐसा अद्भुत महिमा है. ಅವಿದ್ಯಾ ಏನು ಮಾಡ್ತದೋ ಗೊತ್ತಾಗಲ್ಲ. अघटित घटिस्व माया है ना, अद्भुत महिमा है. एक ही पदार्थ का एक धर्म विशिष्ट का अध्यास होवे है, अपर धर्म विशिष्ट का अध्यास होवे नहीं. ಆ ಮಾಯಾ ಅವಿದ್ಯದು ಇಂಥದೊಂದು ಅದ್ಭುತ ಮಹಿಮಾ ಐತಿ. ಒಂದು ಪದಾರ್ಥದು ಒಂದು ಧರ್ಮ ವಿಶಿಷ್ಟದು ಅಧ್ಯಾಸ ಆಗುತ್ತದೆ, ಅಪರ ಧರ್ಮ ವಿಶಿಷ್ಟದ ಅಧ್ಯಾಸ ಆಗುವುದಿಲ್ಲ. ಅಂದ್ರೆ ಏನು? ಈ ನೇತ್ರದಲ್ಲಿ ನೇತ್ರತ್ವ ಐತನಿಲ್ಲ. ಅದು ಯಾವಾಗ ಉತ್ಪತ್ತಿ ಆಯ್ತು ಅವಾಗೇ ಅದ ನೇತ್ರ ಜಾತಿ. ಅದರಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಿಯತ್ವ, ನೇತ್ರದಲ್ಲಿ ನೇತ್ರತ್ವ ಜಾತಿ. ಆ ಕಣ್ಣು ಉತ್ಪತ್ತಿ ಆದಾಗ ಅದನ್ನಿಲ್ಲ ಮೊದಲೇ ಆದದು. ಅದ್ಭುತ ಮಹಿಮಾ ಹಿ ಅಂದ್ರೆ ಒಂದೇ ನೇತ್ರ ರೂಪ ಧರ್ಮಿಯಲ್ಲಿ ಎರಡು ಧರ್ಮಗಳು ಅಂತ ಹೇಳ್ತಾರೆ ಅವರು. ಒಂದೇ ನೇತ್ರ ರೂಪ ಧರ್ಮಿ, ನೇತ್ರ ಇದು ಧರ್ಮಿ, ಧರ್ಮಿ. ಒಂದೇ ನೇತ್ರ ರೂಪ ಧರ್ಮಿಯಲ್ಲಿ ಎರಡು ಧರ್ಮಗಳು ಇರುತ್ತವೆ. ಒಂದು ನೇತ್ರತ್ವದ, ಒಂದು ಮುಂದ ಅಂಧತ್ವ. ಮಂದತ್ವ ಪಟುತ್ವ ಅಂದ್ರೆ ಗೊತ್ತಾಗ್ತಿಲ್ಲ ಹೆಂಗ? ಅಂಧತ್ವ ಅಂದ್ರೆ ಏನು? ಮಂದತ್ವ ಅಂದ್ರೆ ಪಟುತ್ವ ಅಂದ್ರ ಈಗ ಸದ್ಯ ಇವ್ರ ಕಣ್ಣು ಎಕ್ದಮ್ ಚೆನ್ನಾಗಿ ಕಾಣಿಸ್ತದ. ನಮ್ದು ಏನದ ಮಂದತ್ವ, ಚಸ್ಮಾ ಹಾಕೊಂಡು ಕಾಣಿಸ್ತದ. ಅಂಧತ್ವ ಅಂದ್ರೆ ಏನು? ಚಸ್ಮಾನು ಹಾಕಿದ್ರೆ ಏನು ಕಾಣಿಸಲ್ಲಾಗ್ಯದ, ಅಂಧತ್ವ. ಸಣ್ಣ ವಯಸ್ಸದಾಗ ಪಟುತ್ವ, ಸ್ವಲ್ಪ ವಯಸ್ಸು ಆದ ಕೂಡಲೇ ಅದೇ ಮಂದತ್ವ. ಪೂರ್ಣ ವಯಸ್ಸು ಎಲ್ಲ ಕಾಣಿಸಲಿಲ್ಲ ಅಂಧತ್ವ, ಮಂದತ್ವ, ಪಟುತ್ವ ಇವು ಇಂದ್ರಿಯಗಳ ಧರ್ಮವ. ಆದರೂ ಒಂದೇ ನೇತ್ರರೂಪ ಧರ್ಮಿಯಲ್ಲಿ ಮೊಟ್ಟ ಮೊದಲು ಉತ್ಪತ್ತಿ ಆಗೋ ಕಾಲದಾಗೆ ನೇತೃತ್ವ ಅದನ್ನೇ. ಪರಂತು ಅಂಧತ್ವ ನಂತರ ಬರ್ತದ. ಅಂಧತ್ವ ಮೊದಲೇ ಹುಟ್ಟನ ಎಲ್ಲರ ಕೊಚಿತ ಹುಟ್ಟಿದ ಕೂಡಲೇ ಅವು ಕಾಣಿಸಲ್ಲ, ಅವು ಬೇರೆ. ಹುಟ್ಟಿರ್ತಾವಲ್ಲ ಕಣ್ಣಿರ್ಲದು ಅದು ಬೇರೆ. ಪಣ ಎಲ್ಲರಿಗೂ ಸರ್ವಸಾಮಾನ್ಯ ನೋಡಿದ್ರೆ ಹುಟ್ಟಿದ ಕೂಡಲೇ ಅಂಧತ್ವ ಬರಲ್ಲ, ಮಂದತ್ವ ಇರಲ್ಲ, ಪಟುತ್ವನೇ ಇರ್ತದೆ. ಪಣ ಕಾಲಾಂತರದಲ್ಲಿ ಅಂಧತ್ವ ಮಂದತ್ವ ಇವು ಬರ್ತಾವ, ಕಾಲಾಂತರದಲ್ಲಿ ಬರ್ತದಿಲ್ಲ. ಪರಂತು ನೇತೃತ್ವ ಮೊದಲೇ ಅದ. ಪರಂತು ಅವ್ರೇನಂತಾರ, ಆ ಅವಿದ್ಯಾದಿಂತ ಅದ್ಭುತ ಮಹಿಮಾದ
ಈ ನೇತೃತ್ವ ಸನಿ ಅದಲ್ಲ, ಆ ನೇತೃತ್ವ ಸಮೀಪನೇ ಅದ. ಸಮೀಪಿದ್ದುದನ್ನು ಬಿಡಿಸಿ ಅಹಂ ನೇತೃತ್ವ ಈ ಅಭ್ಯಾಸ ಆಗಲ್ಲ. ಕಿಂತು ಅಹಂ ಕಾಣ ಬದಿರ ಒಂದ ಹಿಂಗ ಅಭ್ಯಾಸ ಅಂದ್ರೆ ಸಮೀಪಿದ್ದುದು ಬಿಡಿಸಿ ದೂರ ಇದ್ದುದು ಅಭ್ಯಾಸ ಆಗುತ್ತದೆ ಅಂತ ಹಿಂಗ ಅದ್ಭುತ ಮಹಿಮಾ. ಅವಿದ್ಯಾ ಕಾಯಿಸ ಅದ್ಭುತ ಮಜ್ಜಿಗಿದ್ದು अविद्या का ऐसा अद्भुत महिमा है, अद्भुत महिमा है. एक ही पदार्थ का अंदर नेत्र का, एक ही पदार्थ का अंदर है ना नेत्र का बरकुरे आदर एक धर्म विशिष्ट का अंधत्व का अध्यास होवे है. आज बरी मेगा एक ही पदार्थ का तदल, एक ही पदार्थ का अದ್ರ ಮೇಲೆ नेत्र का फक्त नेत्र का अट्टे सಣ್ಣ ಅಟ್ಟರದಾಗೆ ಬರಿಬೇಕು. ಮುಂದೆ ಏಕ ಧರ್ಮ ವಿಶಿಷ್ಟಕ ಮುಂದೆ ಏಕ ಧರ್ಮ ವಿಶಿಷ್ಟ ಆದಿಲ್ಲ, ಅಲ್ಲಿ ಮ್ಯಾಲ ಅಂಧತ್ವ ಕಾರ್ಯದೇ ಅಂಧತ್ವ ಅಟ್ಟೆ ಬರಿಬೇಕು. ಅಧ್ಯಾಸ ಹೋವೆ ಹೇ, ಅಧ್ಯಾಸ ಹೋವೆ ಆಗುತ್ತದೆ. ಅಪರ ಅಂದ್ರೆ ನೇತೃತ್ವ, ಅಪರ ನೇತೃತ್ವ धर्म विशिष्ट का अध्यास होवे नहीं. बरे नेतृत्व ಎಲ್ಲಿ ಬರೆದಿದೆ? ಅಪರ ಎಲ್ಲಿದ? ಏಕ ಪದಾರ್ಥಕ ಅಂದ್ರೆ ನೇತ್ರಕ. ಮುಂದೇನದ ಧರ್ಮ ವಿಶಿಷ್ಟ ಕಾದಿಲ್ಲ, ಅಲ್ಲಿ ಏನ್ ಬರೆದ್ರಿ? ಅಂಧತ್ವ. ಮುಂದ ಅಧ್ಯಾಸ ಹೋವೆ ಹೈ ಮುಗಿತದ ಒಂದು ಲೈನ್. ತೆಳಗ ಅದ್ರ ತೆಳಗ ಅಪರ ಅದಲ್ಲ, ಅಲ್ಲಿ ನೇತೃತ್ವ ಬರಿಬೇಕು. ನೇತೃತ್ವ ಅಪರ ಅಂದ್ರೆ ನೇತೃತ್ವ, ಅಪರ ಅದರ दूर दूर नेतृत्व धर्म विशिष्ट का अध्यास होवे नहीं. ಹೇಳುದು ನೇತೃತ್ವ ಮೊದಲೇ ಅದ, ಪರಂತು ಅದರದು ಅಧ್ಯಾಸ ಆಗಲ್ಲ. ಕಿಂತು ದೂರ ಇರಬೇಕಂದ್ರೆ ನಂತರ ಆಗುವ ಮಂದತ್ವ ಅಂಧತ್ವ ನನಗೆ ಯಾರು ಕಾಣಿಸಲಾಗ್ಯದ್ರಿ, ನನ್ಗೆ ಅಷ್ಟು ಮೊದಲಿನಪ್ಪೇ ಕಾಣಿಸಲಾಗ್ಯದ್ರಿ ಅಂತಾರೆ. ಮೊದಲಿನ ಕಾಣಿಸಲ್ದು, ನೇತೃತ್ವ ಮೊದಲೇ ಅದು ಅದ್ರದ್ದು ಅಭ್ಯಾಸ ಇಲ್ಲ. ಪರಂತು ಕಾಲಾಂತರದಲ್ಲಿ ಬರುವ ಮಂದತ್ವ ಅಂಧತ್ವದ ಅಭ್ಯಾಸ ಆಗುತ್ತದೆ. ವಿಜ್ಞಾನಂದ ಹೇಳ್ತಿರು, ಮೊದಲು ಸಮೀಪಿದ್ದವರು ತಾಯಿ ತಂದೆ, ಸಮೀಪ ಆದವರು ತಾಯಿ ತಂದೆ ಮೊದಲೇ ಅದಾರ ಅವರು. ನಂತರ ಬಂದ ಕೂಡಲೇ ಮನೆಯವರು ಅವರ ಅಧ್ಯಾಸ. ಈಗ ತಾಯಿ ತಂದೆ ಸಮೀಪ, ಏನೋ ಅತ್ತಿ ಮಾವ ಸಮೀಪ, ಅವ್ರ ಸಂಬಂಧಿ ಅವ್ರ ನಂತರ ಬರ್ತಾರೆ. पण ಇವನಿಗೆ ಅವ್ರದೇ ಅಧ್ಯಾಸ ಆಗ್ತದೆ ಪ್ರೀತಿ. ಇಂಥವು ಹೇಳ್ತಿರು ಬಾಳ್ರು. ಈಗ ಅದು ಉದಾಹರಣೆ ಹೇಳ್ತಾರೆ ನೋಡ್ತಾಗ, ಜೈಸೆ ब्राह्मणत्वादि धर्म विशिष्ट शरीर का आत्मा में ताजात्म संबंध होवे है. ಹೇಗೆ ಬ್ರಾಹ್ಮಣತ್ವಾದಿ ಅದಂದ್ರೆ ಎಟ್ಟು ತೋರಿ, ಬ್ರಾಹ್ಮಣತ್ವ ಇದು ವಿಶೇಷಣ, ಶರೀರದ ವಿಶೇಷ ವಿಶಿಷ್ಟ ಶರೀರ ಕಾ, ಶರೀರದಲ್ಲಿ ಬ್ರಾಹ್ಮಣದಲ್ಲಿರುವ ಬ್ರಾಹ್ಮಣತ್ವ ಈ ಧರ್ಮ ಕೂಡ್ಕೊಂಡಿದ್ದುದು ಅಧ್ಯಾಸ ಆಗುತ್ತದೆ. जैसे ब्राह्मणत्वादि धर्म विशिष्ट शरीर का आत्मा में ताजात्म अध्यास होवे है. अंದ್ರ ಅಹಂ ಬ್ರಾಹ್ಮಣ ಅಂತಾರೆ. ನಾ ಬ್ರಾಹ್ಮಣ ಯಾರೇ ಕೇಳಿದ್ರೆ ನೀವು ಯಾರೇ ಅಂದ್ರೆ ನಾವು ಬ್ರಾಹ್ಮಣರೇ, ನೀವು ಯಾರೇ ಅಂತ ಕೇಳಿದ ಕೂಡಲೇ ನಾವು ಜಂಗಮರು, ನೀವು ಯಾರೇ ಅಂತ ಕೇಳಿದ ಕೂಡಲೇ ನಾವು ಬ್ರಾಹ್ಮಣರು, ನಾವು ಜಂಗಮರೇ ಅಂತಾನೆ. ಹಿಂಗೆ ಹೇಳ್ತಾರೆ ಇಲ್ಲ, ಹಾಗೆ ತಿಳಿದವರು ಕೂಡ ನಾವು ಬ್ರಾಹ್ಮಣರೇ ಅಂತಾನೆ. ಶರೀರ ನಾನಲ್ಲ, ಶರೀರ ಮೊದಲೇ ಅದ. ಬ್ರಾಹ್ಮಣ ಹಿಂದೇಳಿ ಗೊತ್ತೈತೆ ಅವನಿಗೆ, ನಾ ಬ್ರಾಹ್ಮಣ ಇದ್ದೇನು ಕ್ಷತ್ರಿ ಇದ್ದೇನು ನಂತರ ಗೊತ್ತೈತಿಲ್ಲ. ಶರೀರ ಮೊದಲೇ ಅದ. ಅಹಂ ಶರೀರ ಅನ್ನಲ್ಲ, ಅಹಂ ಬ್ರಾಹ್ಮಣ ಅಂತಾನೆ. ಅಹಂ ಶರೀರ ಅಧ್ಯಾಸ ಆಗ್ತದೇನು, ಪರಂತು ಅಹಂ ಬ್ರಾಹ್ಮಣ ಅಧ್ಯಾಸ ಆಗ್ತದೆ. ಬ್ರಾಹ್ಮಣ ನಂತರ ಬರ್ತದ. ಮತ್ ಹುಟ್ಟದ ಕೂಡಲೇ ಇದು ತಿಳಿದ ಕೂಡಲೇ ಶರೀರದಲ್ಲಿ ಮೊದಲೇ ಅದ, ಶರೀರ ಅಭ್ಯಾಸ ಆಗಲ್ಲ. ಕಾಲಾಂತರದಲ್ಲಿ ನೀವು ಯಾರು ಅಂದ್ರೆ ನಾವು ಬ್ರಾಹ್ಮಣರು ಇದ್ದೇವೆ ಅಂತ, ಬ್ರಾಹ್ಮಣದ ಅಧ್ಯಾಸದ. ಇದು ಶರೀರ ಧರ್ಮ ಹೋಗ್ಯದಿಲ್ಲ, ಮೂರನೇ ಕಾಲದ ಹೋಗ್ಯದಿದು, ಮೂರನೇ ಕಾಲ ಶರೀರ ತೀನ್ ಸಿ ದೇಖಾಮಿ ದೃಷ್ಟಾಂಗ. ಶಂಕರಾಚಾರ್ಯ हम ब्राह्मण
ಶಂಕರಾಚಾರ್ಯ ಆದಿಜವು ಶಂಕರಾಚಾರ್ಯ ಅಧ್ಯಾಸ ಐತಂತ ಬ್ರಾಹ್ಮಣದು. ನಾ ಬ್ರಾಹ್ಮಣ, ಇವ ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಇದು ಹೇಳ್ಕೊತ ಹೊಂಟಿದ ಶಂಕರಾಚಾರ್ಯ. ವಿಶ್ವನಾಥ್ ಅಂದ ಇದು ಕರೆಯದನ್ ಸುಳ್ಳಂದ ಹೇಳ್ಕೊಂಟನ್ ಕರೆ ಹೇಳಕತನ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂಥೇಳಿ. ಪರಂತ ಅದನ್ನ ಇಲ್ದಾರ್ಗು ಇವ ಮೊದಲೇ ಹುಟ್ಟ್ಯಾನ ಬ್ರಾಹ್ಮಣದಾಗ, ಇವ ಬ್ರಾಹ್ಮಣದಾಗ ಹುಟ್ಟ್ಯಾನ. ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳ್ಕತಾನ ಅವನು ದುನಿಯಾಗ. ಪರಂತು ಖರೆ ಹುಟ್ಟ್ಯಾನ ಇವ ಬ್ರಾಹ್ಮಣದ ಹುಟ್ಟಲ್ಲಿ. ಮತ್ತು ನೋಡ್ಬೇಕಂತೇಳಿ ಎಕ್ದಮ್ ಗಲೀಚ್ ಅರಿವೆಗಳು ಹಾಕ್ಕೊಂಡು ಎಲ್ಲ ಹೊಲಸ ಅದು ಸಮೀಪ ಬಂದಾಗ ಶಿವಶೀಲ್ ಅಲ್ಲಕತ್ತತಿ. ಶಿವಶೀಲ್ ಅಂದ್ರೆ ಮುಟ್ಟಿ ಇವ ಎಕ್ದಮ್ ಇದ್ರ ಶುದ್ರ ಅರಿವಿ ಎಲ್ಲ ಹೊಲಸ ಕಡೆ ಶಿವಶೀಲ್ ಮುಟ್ಟಿ ಅಲ್ಲಕತ್ತ. ಮತ್ತು ಹಂಗೆ ಬಂದ್ಕತ್ತ ಮುಟ್ಟಿ ಇವ ಹಂಗೆ ಮುಟ್ಟಿ ದೂರ ಸರಿ. ಅವಾಗ ವಿಶ್ವನಾಥ್ ಕೇಳ್ದ, ಮುಟ್ಟಿ ಅತಿ ಅಲ್ಲ, ಎದಕ್ಕೆ ಮುಟ್ಟಿ ಅತಿ शरीरಕ್ಕೆ मुठी येतो ना आत्मनी मुठी आणतो. शिवशील म्हणतो ने कशाला शिवशील म्हणतो? का आत्माला शिवशील म्हणतो का शरीराला शिवशील म्हणतो? ಶರೀರ ಈಗ ಮುಟ್ಟಿ ಅಂದ್ರೆ ಶರೀರಕ್ಕೆ ಮುಟ್ಟಿ ಅಂತ ಅಂದ್ರೆ ಜಗತ್ತಿಗೆ ಹೇಳ್ಕೊತ ಹೊಂಟಿದ್ದು ಇದೆಲ್ಲ ಸುಳ್ಳದತ್ತ. ಮತ್ತು ಸುಳ್ಳಕ್ಕೆ ಮುಟ್ಟಿದ್ರೆ ನಿಂದೇನ ಹಾನಿ ಆಗ್ತದ. ಆತ್ಮನಿಗೆ ಮುಟ್ಟಲಿಕ್ಕೆ ಬರಲ್ಲ. ಅವಾಗ ಇಂಥ ಹೊಲಸನಿ ಎಲ್ಲ ನೋಡಿ ಮನುಷ್ಯ ನೋಡಿದ್ರೆ ಎಷ್ಟಕ್ಕೆ ಇವ ಅಲ್ಲ ಇವ ವಿಶ್ವನಾಥ್ನಿ ಇದ್ದಾನ ಅಂತೇಳಿ ಅದಕ್ಕೆ ಆ ಗುರುದೊಂದು ಲಕ್ಷಣ ಮಾಡ್ಯಾರ. ಬ್ರಾಹ್ಮಣರಿರ್ಲಿ, ಕ್ಷತ್ರಿಯರಿರ್ಲಿ, ಶೂದ್ರರಿರ್ಲಿ ಅವನಿಗೆ ಗುರುವನ್ನೇ ತಿಳ್ಕೊರಿ ಅಂತೇಳಿ ಮನುಷ್ಯ ಪಂಚಕದಾಗ ಶಂಕರಾಚಾರ್ಯ ಗುರುವಿನ ಲಕ್ಷಣ ಮಾಡ್ಯಾರ. ಅವ ಶೂದ್ರ ಇರ್ಲು ಬ್ರಾಹ್ಮಣ ಗುರುನೇ ಅಂತ ತಿಳಿರಿ. ಯಾಕೆ ಹ್ಯಾಂಗ ನೋಡ್ರಿ ಶೂದ್ರ ಇದ್ದಪ್ಪಲಿ ಆಮೇಲೆ ನನಗೆ ಹೇಳೋದಲ್ಲ ಉಪದೇಶ. ಹಂಗೆ ಬ್ರಾಹ್ಮಣತ್ವಾದಿ धर्म विशिष्ट अध्यास होवे, शरीर धर्म विशिष्ट अध्यास होवे नहीं. ब्राह्मणत्वादि धर्म विशिष्ट शरीर का आत्मा में ताजात्म अध्यास होवे है. शरीरत्व विशिष्ट शरीर का अध्यास अहम शरीर अंति ग्यार ಅನ್ನಲ್ಲ, हम ब्राह्मण अंति अध्यास ಆಗ್ತದೆ. ಅಂದ್ರೆ ಇದು ಸಮೀಪದ. ಹೆಂಗ ನೇತ್ರತ್ವ ಸಮೀಪದ, ನೇತ್ರತ್ವ ಅಧ್ಯಾಸ ಆಗಲ್ಲ. ಆಗ್ತದೇನು? हम ಕಾಣ ಬದಿರಾನೇ ಆಗ್ತದೆ. ಹಂಗೆ ಬ್ರಾಹ್ಮಣತ್ವ ನಂತರ ಬರ್ತದೆ ಕಾಲಾಂತರದ. ಅಂದ್ರೆ ಗುರ್ತಾದ್ಮೇಲೆ ಶರೀರ ಮೊದಲೇ ಅದ, ಶರೀರ ಅಧ್ಯಾಸ ಆಗಲಾಕಿಂತೂ ಬ್ರಾಹ್ಮಣತ್ವದ ಅಧ್ಯಾಸ ಆಗುತ್ತದೆ. ಇಸಿ ವಾಸ್ತೆ ವಿವೇಕಿ ಭಿ ಅಂದ್ರೆ ತಿಳಿದವ್ರು ಹಿಂಗೆ ಅಂತಾರವ್ರು. ನೀವು ಯಾರ್ರಿ ಅಂದ್ರೆ ನಾನು ಬ್ರಹ್ಮ ಮತ್ತೇನು ಕೇಳ್ತೀನಿ? ಬ್ರಹ್ಮ ಅಹಂ ಬ್ರಹ್ಮ ಅನ್ನಲ್ಲ. ಬ್ರಾಹ್ಮಣೋಹಂ ಮನುಷ್ಯೋಹಂ ಐಸಾ ವ್ಯವಹಾರ ಕರೆ ಹಿಂಗೆ ವ್ಯವಹಾರ ಮಾಡುತ್ತಾರೆ. ಪರಂತು ಅಹಂ ಶರೀರ ಐಸಾ ವ್ಯವಹಾರ ವಿವೇಕಿಕ ಮಾತ್ರವೇನೇ. ಅಹಂ ಶರೀರ ಅಂತ ಹಿಂಗೆ ವ್ಯವಹಾರ ಫಕ್ತ ವಿವೇಕಿಗಳದ ತಿಳಿದ ಜ್ಞಾನಿಗಳದ ಮಾತ್ರ ಆಗುವುದಿಲ್ಲ, ಬಾಕಿ ಎಲ್ಲರಿಗೆ ಅದ ಅಧ್ಯಾಸೆ ಆಗುತ್ತದೆ. ಯಾತೆ अविद्या का अद्भुत महिमा होने ते, अविद्या का अद्भुत महिमा होने ते इंद्रिय के अध्यास बिना आत्मा में काणत्वादिक धर्म का अध्यास संभव्य है. अद्भुत महिमा इरोणದ ಇಂದ್ರಿಯಗಳದ ಅಧ್ಯಾಸ ಆಗಲಾರದೆ. ನಾ ಕಿವಿ ಅಂತಾನು ಇಲ್ಲ, ನನಗೆ ಕೇಳಿಸಲ್ಲ ಅಂತಾನೆ. ಅಂದ್ರೆ ಇಂದ್ರಿಯಗಳದ ಅಧ್ಯಾಸ ಆಗಲಾರದೆ ಆ ಇಂದ್ರಿಯಗಳದು ಧರ್ಮ ಅಧ್ಯಾಸ. ಇಂದ್ರಿಯಗಳ ಅಧ್ಯಾಸ ಆಗಬೇಕಾಗಿತ್ತು, ಆಗಲ್ಲ. ಆ ಅವಿದ್ಯಾ ಇಂಥ ಅದ್ಭುತ ಮಹಿಮಾದ ಇಂದ್ರಿಯಗಳ ಅಧ್ಯಾಸ ಆಗಲಾರದೆ ಇಂದ್ರಿಯಗಳದು ಧರ್ಮ ಅಧ್ಯಾಸ ಆಗುತ್ತದೆ. ಸಂಭವಿ ಈ ಧರ್ಮ ಅಧ್ಯಾಸ ಕಾ ಉದಾಹರಣ ಹೈ. ಇದು ಧರ್ಮ ಅಧ್ಯಾಸ, ಇದು ಧರ್ಮ ಅಧ್ಯಾಸ. ಕೇವಲ ಸಂಬಂಧ ಅಧ್ಯಾಸ, संबंध सही संबंधी अध्यास, केवल धर्म अध्यास. इनमें धर्म सहित धर्मी अध्यास. अन्य आश्रित होवे स्वतंत्र होवे नहीं ताकू धर्म कहे. पाठ ಮಾಡಬೇಕು. धर्म यद कतिरी अन्य आश्रित होवे स्वतंत्र होवे नहीं ताकू धर्म कहे. स्वतंत्रता के अभाव को धर्म कहे, शक्ति कहे. अन्य आश्रित होवे स्वतंत्र ताको धर्म कहे. स्वतंत्रता के अभाव को क्या कहे? स्वतंत्रता के अभाव को शक्ति कहे.
शक्ती काही. मग शक्ती व धर्म को यान व्यत्यास ಐತಿ ಎರಡು ಒಂದೇ ಅಂದಪ್ಲಲ್ಲ. ಧರ್ಮ ಆಶ್ರಯವನ್ನು ಅಪೇಕ್ಷೆ ಪಡ್ತದೆ. ಸ್ವತಂತ್ರ ಇರುವುದಿಲ್ಲ, ಸ್ವತಂತ್ರದ ಅಭಾವ ಅದು ಶಕ್ತಿ ಅಂದ್ರಿ. ಅನ್ಯಾಶ್ರಿತ ಸ್ವತಂತ್ರ ಹೋವೇನಿ ಅಂದ್ರೆ ಅಂದಂಗೈತಿ, ಎರಡು ಒಂದೇ ಅಂದಂಗೆ ಐತಲ್ಲ ಧರ್ಮ ಅಂದ್ರ. ಧರ್ಮ ಏನದಲ್ಲ, ಬ್ರಾಹ್ಮಣದಲ್ಲಿ ಬ್ರಾಹ್ಮಣತ್ವ ಏನು ಧರ್ಮದ, ಅವ ಸಣ್ಣವಿರಲಿ ದೊಡ್ಡವಿರಲಿ, ರಾಜ ಇರಲಿ ಭಿಕಾರಿ ಇರಲಿ ಒಂದೇ ಸಮಾನ. ಭಿಕಾರಿ ಅಂತೇಳಿ ಬ್ರಾಹ್ಮಣತ್ವ ಕಡಿಮೆ ಇಲ್ಲ. ರಾಜ ಅದನ್ನ ಬ್ರಾಹ್ಮಣ, ಅವನಲ್ಲಿರುವ ಬ್ರಾಹ್ಮಣತ್ವ ಹೆಚ್ಚದ. ಹಿಂಗದೇನು ಇಬ್ಬರು ಶರೀರ ಒಂದೇ ಅದಲ್ಲ. ಭಿಕಾರಿಯಲ್ಲಿರುವ ಬ್ರಾಹ್ಮಣ ಶರೀರದಲ್ಲಿ ಬ್ರಾಹ್ಮಣತ್ವ, ರಾಜನ ಶರೀರದಲ್ಲಿ ಬ್ರಾಹ್ಮಣದಲ್ಲಿರುವ ಬ್ರಾಹ್ಮಣತ್ವ ಎರಡು ಸಮಾನ ಅದಾವ. ಅದು ಶಕ್ತಿ ಏನೈತಿ, ಅದು ಶಕ್ತಿ ಅದು ಮಾತ್ರ ಸಣ್ಣವರಲ್ಲಿ ಶಕ್ತಿ ಕಡಿಮೆ, ತಾಕತ್ತಿದ್ದವರಲ್ಲಿ ಹೆಚ್ಚಿರ್ತದ ಶಕ್ತಿ. ಅವ್ರವ್ರ ಇದ್ರ ಮೇಲೆ ಬಲದ ಮೇಲೆ ಇರ್ತದ. ಒಂದೇ ಥರ ಶಕ್ತಿ ಇರಲ್ಲ. ಇಷ್ಟು ಫರಕ. ಶಕ್ತಿ ಮತ್ತು ಧರ್ಮದು ಎರಡೂ ಒಂದೇ ಲಕ್ಷಣ ಇದ್ರೂ ಕೂಡ ಈ ರೀತಿಯಿಂದ ಫರಕ ಇರುತ್ತದೆ. ಶಕ್ತಿ ಒಂದೇ ಸಮಾನ ಇರುವುದಿಲ್ಲ. ಎಲ್ಲರಲ್ಲಿ ಶಕ್ತಿ ಒಂದೇ ಸಮಾನ ಇರುವುದಿಲ್ಲ. ಕಡಿಮೆ ಹೆಚ್ಚು ಇರ್ತೈತಿ. ಅದಿಲ್ಲ, ಶಕ್ತಿ ಒಂದೇ ಇರ್ತದೇನು. ತಮ್ಮ ನಮ್ಮೊಂದು ದಾಂಡಿಗೆ ಪಿಸಿ ಎತ್ಕೊಂಡು ತಾಳು ನೋಡ್ರಿ ಅಂದ್ರೆ ಆಗಲ್ಲ. ನಮ್ಮ ಬ್ಯಾಗ್ ನಮ್ಮ ತಾಳು ಉತ್ಕೊಂಡು ಹೋಗೋದಾಗಲ್ಲ. ಈಗ ಒಂದು ಶಕ್ತಿ ಇಲ್ಲ. ಹೇಳೋದಂದ್ರೆ ಏನು, ಶಕ್ತಿ ಎಲ್ಲರಲ್ಲಿ ಸಮಾನ ಇರುವುದಿಲ್ಲ. ಅದು ಬ್ರಾಹ್ಮಣತ್ವ ಜಾತಿ ಏನೈತಲ್ಲ ಎಲ್ಲರಲ್ಲಿ ಸಮಾನನೇ ಅದ. ಫರಕ ಲಕ್ಷಣ ಎರಡು ಒಂದೇ. ಸ್ವತಂತ್ರತಾ के अभाव को शक्ति कहे, अन्याश्रित हो स्वतंत्र हो नहीं ताकू धर्म कहे. कहे याते संबंध भी धर्म ही है. ಸಂಬಂಧನೂ ಕೂಡ ಧರ್ಮ. ಈಗ ಮ್ಯಾಲ ಧರ್ಮ ಜಾಸ್ತಿ ಸಂಬಂಧ ಹೇಳ್ಕೈತಾರಲ್ಲ, ಸಂಬಂಧ ಬಿ ಧರ್ಮ ಹೀ ಹೈ. ಈಗ ಸಂಬಂಧ ಮತ್ತು ಧರ್ಮ. ಸಂಬಂಧ ಬಿ ಧರ್ಮೀ ಅಂದ್ರೆ ನೋಡಿ, ಧರ್ಮಕ್ಕೂ ಸಂಬಂಧ ಅಂತ ಅನ್ಬೇಕು. संबंध को भी धर्म कहे है. ताका अध्यास भी धर्म अध्यास है. याते संबंध भी धर्म ही है. धर्ಮ ಅಧ್ಯಾಸದಾಗ ಹೇಳ್ಕತ್ತಲಿಲ್ಲ, ಹೌದಿಲ್ಲ. ಮತ್ತೀಗ ಅನ್ಯಾಶ್ರಿತವೇ ಸ್ವತಂತ್ರವೇ ಅಂತ ಹಾಕೋ ಧರ್ಮಕ್ಕೆ. ಮತ್ತು ಸಂಬಂಧಕ್ಕೂ ಕೂಡ ಧರ್ಮನೇ ಅಂತ ಹೇಳ್ತಾ ಇದ್ದಾರೆ. ತಾಕ ಅಧ್ಯಾಸ ಬಿ ಧರ್ಮಾಧ್ಯಾಸಿ. ಆ ಸಂಬಂಧ ಅಧ್ಯಾಸನೂ ಕೂಡ ಧರ್ಮಾಧ್ಯಾಸನೇ ಇರುತ್ತದೆ. ಪರಂತು ಧರ್ಮ ದೋ ಪ್ರಕಾರ ಕಾ ಹೋವೆ ಹೇ. ಆದರೂ ಧರ್ಮ ಎರಡು ಪ್ರಕಾರದ ಇರುತ್ತದೆ. ಅಂದ್ರೇನು, ಧರ್ಮ ಮತ್ತು ಸಂಬಂಧ. ಈಗ ಧರ್ಮ ಸಂಬಂಧ ಎರಡು ಒಂದೇ ಅಂದ್ರೆ ಈಗ ಹೇಳಿದಲ್ಲಿ, ಈಗ ಬ್ರಾಹ್ಮಣತ್ವ ಎರಡು ಲಕ್ಷಣ ಒಂದೇ. स्वतंत्रता के अभाव को शक्ति, अन्याश्रित्वವೇ ಸ್ವತಂತ್ರವೇ ನಹಿ ಅಂದ್ರೆ ಎರಡೂ ಲಕ್ಷಣ ಒಂದೇ ಇದ್ರೂ ಕೂಡ ಆ ಬ್ರಾಹ್ಮಣತ್ವ ಮತ್ತು ಶಕ್ತಿ ಫರಕ್ ಐತೇನಿಲ್ಲ. ಹಂಗ ಇವ್ರೇನು ಹೇಳ್ಕತ್ತಾರ, ಧರ್ಮ ಸಂಬಂಧಕ್ಕೂ ಈ ಧರ್ಮ ಕೈ. ಸಂಬಂಧ ಬಿ ಧರ್ಮನೇ ಅದ. ಸಂಬಂಧಕ್ಕೂ ಕೂಡ ನಾವು ಧರ್ಮ ಅಂತೇವು. ಧರ್ಮ ಅಧ್ಯಾಸ ಸಂಬಂಧ ಅಧ್ಯಾಸ ಎರಡು ಒಂದೇ. ಧರ್ಮ ಎರಡು ಪ್ರಕಾರದ ಅಂತ ಹೇಳ್ತಾರ ಅವರು. ಈ ಧರ್ಮಕ್ಕೂ ಸಂಬಂಧಕ್ಕೂ ಏನು ವ್ಯತ್ಯಾಸ ಅಂತ ಈಗ ಮುಂದೆ ಹೇಳ್ತಾರ ಅವರು. धर्म दो प्रकार का होवे. एक तो प्रतियोगी अनुयोगी की प्रतीति के अधीन प्रतीति का विषय होवे है. ಒಂದೇನು ಪ್ರತಿಯೋಗಿ ಅನುಯೋಗಿ की प्रतीति ಅಂದ್ರೆ ಜ್ಞಾನ. प्रतीति ಅಂದ್ರೆ प्रतीति के अधीन प्रतीति का विषय होवे. ಪ್ರತಿಯೋಗಿ ಅನುಯೋಗಿ ಅಂದ್ರೆ ಗೊತ್ತಾಗ್ತದೆ. ಎದಕ್ಕೆ ಬಂದು ಪ್ರತಿಯೋಗಿ ಅಂದ್ರೆ
ಯಾವುದರದ ನಾವು ಸಂಬಂಧ ಹೇಳ್ತೇವೋ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಯಾವುದರದ ಸಂಬಂಧ ನಾವು ಹೇಳ್ತೇವೋ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಯಾವುದರಲ್ಲಿ ಹೇಳುತ್ತೇವೆ ಅದಕ್ಕೆ ಅನುಯೋಗಿ. ಸಂಬಂಧ, ಸಾದೃಶ್ಯ, ಅಭಾವ ಮೂರು ಸ್ವತಂತ್ರ ಇರುವುದಿಲ್ಲ. ಸಂಬಂಧ, ಸಾದೃಶ್ಯ, ಅಭಾವ ಏನದವಲ್ಲ ಇವು ಎಂದೆಂದು ಸ್ವತಂತ್ರ ಇರುವುದೇ ಇಲ್ಲ. ಕಿಂತು ಪ್ರತಿಯೋಗಿ ಅನುಯೋಗಿನ ಅಪೇಕ್ಷೆ ಮಾಡ್ತಾವ. ಪ್ರತಿಯೋಗಿ ಅನುಯೋಗಿದು ಅಪೇಕ್ಷೆ ಮಾಡುತ್ತವೆ. ಸ್ವತಂತ್ರ ಇರುವುದಿಲ್ಲ. ಸಂಬಂಧನೂ ಸಾದೃಶ್ಯನೂ ಅಭಾವ ಎಂದೆಂದು ಸ್ವತಂತ್ರ ಇರುವುದಿಲ್ಲ. ಕಿಂತು ಪ್ರತಿಯೋಗಿ ಅನುಯೋಗಿದ ಅಪೇಕ್ಷೆ ಮಾಡುತ್ತವೆ. ತಿಳಿತದ? ತಿಳಿಕತ್ತದ? ಹೆಂಗಂದ್ರೆ ಈಗ ಈ ಭೂಮಿಯಲ್ಲಿ ಕೊಡ ಇಲ್ಲ. ಈ ಭೂಮಿ ಅದಲ್ಲ, ಇದು ಕೊಡ, ಇದು ಕೊಡ, ಇದು ಭೂಮಿ. ಈಗ ನಾವು ಭೂಮಿ ಮೇಲೆ ಇಡ್ತೇವಲ್ಲ ಕೊಡ, ಜಮೀನ್ ಮೇಲೆ, ಇದು ಕೊಡ. ಭೂಮಿಯಲ್ಲಿ ಕೊಡ ಇಲ್ಲ. ಭೂತಲೇ ಘಟೋ ನಾಸ್ತಿ. ಭೂಮಿಯಲ್ಲಿ ಕೊಡ ಇಲ್ಲ. ಕೊಡ ಇಲ್ಲ ಅಂದ್ರೆ ಕೊಡದ ಅಭಾವ ಹೇಳೋದಪ್ಪ ಐತಿಲ್ಲ. ಯಾವುದರದ ನಾವು ಅಭಾವ ಹೇಳ್ತೇವೆ. ಕೊಡ ಇಲ್ಲ, ಏನಿಲ್ಲ, ಕೊಡ ಇಲ್ಲ, ಇಲ್ಲಿ ಏನಿಲ್ಲ, ಕೊಡ ಇಲ್ಲ. ಆ ಕೊಡದ ಅಭಾವ ಹೇಳಿದೆವು. ಆ ಅಭಾವಕ್ಕೆ ಇದೇ ಪ್ರತಿಯೋಗಿ. ಆ ಅಭಾವಕ್ಕೆ ಇದೇ ಪ್ರತಿಯೋಗಿ. ಎಲ್ಲಿ ಹೇಳ್ತೀರಿ? ಭೂಮಿಯಲ್ಲಿ ಹೇಳ್ತೇವು. ಭೂತಲದಲ್ಲಿ ಭೂತಲಿದು ಅನುಯೋಗಿ, ಆ ಕೊಡ ಇದು ಪ್ರತಿಯೋಗಿ. ಯಾವುದರದ ಅಭಾವ ನಾವು ಹೇಳುತ್ತೇವೆ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಯಾವುದರಲ್ಲಿ ಹೇಳುತ್ತೀರಿ? ಭೂಮಿಯಲ್ಲಿ ಹೇಳುತ್ತೇವೆ. ಭೂಮಿ ಅನುಯೋಗಿ. ಹಂಗ ಸಂಬಂಧ, ಸಾದೃಶ್ಯ ಇವನು ಕೂಡ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾವ. ಪ್ರತಿಯೋಗಿ ಅನುಯೋಗಿ ಗೊತ್ತಾಯ್ತು. ಪ್ರತಿಯೋಗಿ ಅನುಯೋಗಿ ಸ್ವಲ್ಪ ಕೇಳಲಾರ್ದ ವಿಷಯಗಳು. ಪ್ರತಿಯೋಗಿ ಅನುಯೋಗಿ ಹೊಸದಾಗಿ ಕೇಳಲ್ಲವು, ಗೊತ್ತಾಗಲ್ಲ. ಅಂದ್ರೆ ಸಂಬಂಧ ಏನ್ ಮಾಡ್ತದ? ಒಂದೇನು ಪ್ರತಿಯೋಗಿ ಅನುಯೋಗಿನ ಪ್ರತೀಕಿ ಆದಿನ ಪ್ರತೀಕ ವಿಷಯ. ಸಂಬಂಧ ಏನದಲ್ಲ ಪ್ರತಿಯೋಗಿ ಅನುಯೋಗಿ ಆದಿನ ಜ್ಞಾನಕ್ಕೆ ವಿಷಯ ಇರ್ತೈತಿ. ಏನು ಅಭಾವ ಏನ್ ಮಾಡ್ತದ? ಪ್ರತಿಯೋಗಿನ ಅಪೇಕ್ಷೆ ಮಾಡ್ತದ. ಅಭಾವ ಎದುರು ಪ್ರತ್ಯಕ್ಷ ಅಭಾವ ಹೇಳ್ಬೇಕಾದ್ರೆ ಪ್ರತಿಯೋಗಿ ಬೇಕಲ್ಲ. ಏನಿಲ್ಲ ಅಂದ್ರೆ ಯಾರೇನು ಹೇಳ್ಬೇಕೆ? ಏನಿಲ್ಲ ಇಲ್ಲ, ಏನಿಲ್ಲ ಅಂತ ಏನಾರು ಒಂದು ಹೇಳ್ಬೇಕಲ್ಲ. ಕೊಡ ಇಲ್ಲ, ಏನಾರು ಇಲ್ಲ ಅಂತ ಹೇಳ್ಬೇಕಲ್ಲ. ಹಂಗ ಅಭಾವ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತೈತಿ. ಆದ್ರೂ ಅಭಾವದು ಜ್ಞಾನ, ಅಭಾವ ಜ್ಞಾನ ಪ್ರತಿಯೋಗಿದ ಜ್ಞಾನದ ಅಪೇಕ್ಷೆ ಮಾಡುತ್ತದೆ. ಹಂಗ ಸಂಬಂಧ ಏನದಲ್ಲ ಜನಕ್ ಭಾವ ಸಂಬಂಧ, ಪತಿ ಪತ್ನಿ ಸಂಬಂಧ, ಸಾಧು ಸಾಧುಗಳ ಸಂಬಂಧ, ಮಿತ್ರ ಗುರು ಶಿಷ್ಯರ ಸಂಬಂಧ, ಮಿತ್ರ ಸಂಬಂಧ ಅಂದ್ರೆ ಇವೇನು ಸಂಬಂಧ ಯಾರು ಅದಾವಲ್ಲ. ಸಂಬಂಧಕ್ಕೆ ಯಾರ ಸಂಬಂಧ? ಅದರಲ್ಲಿ ಯಾರ ಸಂಬಂಧ ಹೇಳ್ತೇವೋ ಆ ಸಂಬಂಧಕ್ಕೆ ಅವರು ಪ್ರತಿಯೋಗಿ. ಯಾರಲ್ಲಿ ಹೇಳ್ತೇವ್ರ ಅದು ಅನುಯೋಗಿ. ಹಂಗ ಸಂಬಂಧ ಏನದಲ್ಲ ಎರಡರದು ಜ್ಞಾನದ ಅಪೇಕ್ಷೆ ಆಗುತ್ತದೆ. ಎರಡರ ಜ್ಞಾನ ಇದ್ರೇ ಸಂಬಂಧದ ಜ್ಞಾನ ನಿಮ್ಗೆ ಆಗುತ್ತದೆ. ಗೊತ್ತಿಲ್ಲ? ಸಂಬಂಧ ಜ್ಞಾನ ಆಗ್ಬೇಕಾದ್ರೆ ನಿಮ್ಗೆ ಪ್ರತಿಯೋಗಿ ಅನುಯೋಗದ ಜ್ಞಾನ ಬೇಕು. ಸಂಬಂಧ ಅನುಯೋಗಿ ಪ್ರತಿಯೋಗಿ ಜ್ಞಾನದ ಅಪೇಕ್ಷೆ ಮಾಡುತ್ತದೆ. ಅವರ कोई धर्म अनुयोगी मात्र की प्रतीति के अधीन प्रतीत होवे है. ಮತ್ತು ಧರ್ಮ ಅಂದ್ರೆ कोई धर्म ಅಂದ್ರೆ ಈಗ ಘಟದಲ್ಲಿ ಘಟತ್ವ ಅದಲ್ಲ, ಅದು ಫಕ್ತ ಘಟತ್ವ ಧರ್ಮ. ಆ ಅನುಯೋಗಿ ಘಟದ ಅಟ್ಟಿ ಅಪೇಕ್ಷೆ ಮಾಡ್ತದ. ಘಟತ್ವ ಬೇರೆ ಕಡೆ ಇರ್ತದೆ, ಘಟದ ಬಿಟ್ಟು ಘಟದಲ್ಲೇ ಇರ್ತದೆ. ಘಟ ಏನು ಅನುಯೋಗಿ. ಜಾತಿ ಪ್ರತಿಯೋಗಿ ಯಾವುದಾದ್ರು ಹೇಳ್ತೇವೆ, ಜಾತಿದೇ ಆ ಘಟದಲ್ಲಿ ಹೇಳ್ಕತೀವಿ. ಘಟತ್ವ ಧರ್ಮ ಕೇವಲ ಘಟದಲ್ಲೇ ಇರುತ್ತದೆ. ಘಟತ್ವ ಜಾತಿ ಕೇವಲ ಘಟದಲ್ಲೇ ಇರ್ತದೆ. ಪಟತ್ವ ಕೇವಲ ಪಟದಲ್ಲೇ ಇರ್ತೈತಿ, ಬೇರೆ ಕಡೆ ಎಂದೆಂದು ಇರುವುದಿಲ್ಲ. ಬೇರೆ ಕಡೆ ಇರ್ತದೇನು ಇರುವುದಿಲ್ಲ. ಅಂದ್ರೆ ಈ ಜಾತಿ ರೂಪ ಯಾನ ಧರ್ಮದ ಫಕ್ತ ಅನುಯೋಗಿದ ಅಟ್ಟೆ ಅಪೇಕ್ಷೆ ಮಾಡ್ತದೆ. ಸಂಬಂಧ ಅನುಯೋಗಿ ಪ್ರತಿ ಎರಡರೂ ಅಪೇಕ್ಷೆ ಮಾಡ್ತದೆ.
ಈ ಜಾತಿ ರೂಪ ಧರ್ಮ ಏನದಲ್ಲ ಇದು ಫಕ್ತ ಅನುಯೋಗಿದ ಅಟ್ಟೇನೆ ಅಪೇಕ್ಷೆ ಮಾಡ್ತದ. ಈ ಸಂಬಂಧಕ್ಕೂ ಧರ್ಮಕ್ಕೂ ಏನು ವ್ಯತ್ಯಾಸ ಕೇಳಿದ್ರೆ ಸಂಬಂಧಕ್ಕೂ ಧರ್ಮ ಅಂತಾರ್ರಿ, ಧರ್ಮಕ್ಕೂ ಸಂಬಂಧಕ್ಕೆ ಏನು ವ್ಯತ್ಯಾಸ ಅದ? ಸಂಬಂಧ ಪ್ರತಿಯೋಗಿ ಅನುಯೋಗಿದ ಅಪೇಕ್ಷೆ ಮಾಡ್ತದ, ಈ ಜಾತಿ ರೂಪ ಧರ್ಮ ಫಕ್ತ ಅನುಯೋಗಿದ ಅಪೇಕ್ಷೆ ಮಾಡ್ತದೆ. ಇಷ್ಟು ನೆನಪು ಇಟ್ಕೊಳ್ಳೋದು ಆಯ್ತಾ? ಎರಡರದ ಅಪೇಕ್ಷೆ ಮಾಡ್ತದೆ. ಕೊಯ್ ಧರ್ಮ ಅನುಯೋಗಿ ಮಾತ್ರ ಮಾತ್ರ ಅಂದ್ರೆ ಪ್ರತಿಯೋಗಿ ಅಪೇಕ್ಷೆ ಮಾಡಲ್ಲ. ಪ್ರತೀತಿ ಅಂದ್ರೆ ಜ್ಞಾನ, ಆದೀನ ಪ್ರತೀತಿ ವಿಷಯ ಹೋವ್ಯ ತೀತ ಎರಡು ತೀತ ನಿಲಿಂಬ कदाचित अनुयोगी प्रतीति विना केवल धर्म का भी प्रतीति होवे है. कदाचित अनुयोगी प्रतीति विना कदाचित अनुयोगी ज्ञाನ ಇಲ್ಲದಿದ್ರೂ ಕೂಡ ಕೇವಲ ಧರ್ಮದಾದರೂ ಕೂಡ ಜ್ಞಾನ ಆಗುತ್ತದೆ. ಇದು ಮೂರನೇದಂದ್ರೆ ಏನು? ಜಾತಿಯನ್ನು ಆ ಘಟದಲ್ಲಿ ಘಟತ್ವ ಜಾತಿ ಏನೈತಿ ನೋಡ್ರಿ, ಅದು ನಿತ್ಯ ಜಾತಿ ನಿತ್ಯ ನ್ಯಾಯಕ್ರಮಕ್ಕೆ ಅನುಸಾರವಾಗಿ ಜಾತಿಗೆ ಅವರು ಮತ್ತೆ ಇಷ್ಟೇ ಅದೇನು अनेक नित्य रूप जाति अनेक धर्मी में एक नित्य समवाय संबंध से रहने वाले को जाति कहे है. ಜಾತಿ ಅಂದ್ರೆ ಮೂರು ಹೇಳಿದ್ರು, ಮೂರು ಜಾತಿ ಏನದಲ್ಲ ಇದು ನಿತ್ಯ. ಜಾತಿಗೆ ಒಂದು ನಿತ್ಯ ಅಂತ ಹೇಳ್ತಾರ ನ್ಯಾಯಿಕರು. ಜಾತಿ ಇದು ನಿತ್ಯದ. ತಮ್ಮ ವೇದಾಂತಿಕ ಮತದಲ್ಲಿ ಜಾತಿಗೆ ನಿತ್ಯ ಅಂದಿಲ್ಲ, ನ್ಯಾಯಿಕರು ಜಾತಿಗೆ ನಿತ್ಯ ಅಂತ ಹೇಳ್ಯಾರ. ಆ ನಿತ್ಯ ಆಕಾಶ ಕಾಲ ದಿಶಾ ಆತ್ಮ ಮನ ಇವೆಲ್ಲ ನಿತ್ಯ. ಜಾತಿಗೆ ನಿತ್ಯ ಅಂತ ಹೇಳ್ಯಾರ. ತಿಳ್ತೀನಿಲ್ಲ ಅಂತ ಹೇಳೋ ತಾತ್ಪರ್ಯ ಏನು? ಈ ಜಾತಿಗೆ ನಿತ್ಯ ಅಂದ್ರೆ ನಿತ್ಯ ರೂಪ ಜಾತಿ ಏನದ ಅದು ಯಾವುದ್ರದ ಅಪೇಕ್ಷೆ ಮಾಡಲ್ಲ. ಏನು ಮಾಡ್ತದ? ನಿತ್ಯದದು ನಿತ್ಯ ವಸ್ತು ಯಾವುದ್ರದ ಅಪೇಕ್ಷೆ ಮಾಡಲ್ಲ. ಜಾತಿ ನಿತ್ಯ ಇರೋದ್ರಿಂದ ಅದು ಯಾವ್ದು ಅಪೇಕ್ಷೆ ಮಾಡಲ್ಲ. ಮೂರೇನು ಹೇಳಿದ್ರು? ಮೂರೀಗ ಕಿ ಸಂಬಂಧ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷಾ, ಜಾತಿ ರೂಪ ಧರ್ಮ ಫಕ್ತ ಅನುಯೋಗಿದ ಅಪೇಕ್ಷಾ. ಆ ಜಾತಿಯಲ್ಲಿ ನಿತ್ಯತ್ವ ಏನೈತಲ್ಲ, ಘಟದಲ್ಲಿರುವ ಘಟತ್ವ ಜಾತಿ ನಿತ್ಯದ, ಅದು ಯಾವುದ್ರದೂ ಅಪೇಕ್ಷೆ ಮಾಡಲ್ಲ, ಯಾವುದ್ರದೂ ಅಪೇಕ್ಷೆ ಮಾಡಲ್ಲ. ಹಾ ದೃಷ್ಟಾಂತ ಸಿದ್ಧಾಂತ ಬರ್ದಾರ ಅಪ್ಪು. ದೃಷ್ಟಾಂತ ಏನ್ ಬರ್ದಾರ ಅಂದ್ರೆ ನಿಮ್ಗೆ ಪತಿಚಿ ಅಪೇಕ್ಷೆ ಹೆಣ್ಮಗಳು ಪತ್ನಿ ಪತಿದ ಅಪೇಕ್ಷೆ ಮಾಡ್ತಾಳ. ಪತಿ ಇದ್ರೆ ಬೇಕು, ಪರಂತು ಮಗ ಪತಿ ಪತ್ನಿ ಇಬ್ಬರದ ಅಪೇಕ್ಷೆ ಮಾಡ್ತಾನೆ, ಪತಿ ಯಾರ್ದು ಅಪೇಕ್ಷೆ ಮಾಡಲ್ಲ. ಹಂಗ ಜೀವ ಈಶ್ವರ ಏನದಲ್ಲ ಇವರು ಆ ಮಾಯಾ ಅಥವಾ ಬ್ರಹ್ಮದ ಅಪೇಕ್ಷೆ ಮಾಡ್ತಾರೆ. ಮಾಯಾ ಕೇವಲ ಬ್ರಹ್ಮದ ಅಷ್ಟೇ ಅಪೇಕ್ಷೆ ಮಾಡ್ತದ, ಜೀವಿಸರದ ಅಪೇಕ್ಷೆ ಮಾಡಲ್ಲ. ಬ್ರಹ್ಮ ಯಾರ್ದು ಅಪೇಕ್ಷೆ ಮಾಡಲ್ಲ. ನಡ್ಬೇಕು ತಿಳಿಲಿಲ್ಲ ಇಂಥವು ಹೇಳ್ತಿರು. ಅಂದ್ರು ಉದಾಹರಣೆಗಳು, ಲೌಕಿಕ ಉದಾಹರಣೆಗಳು ತಿಳಿತಾ. जैसे घटत्वाधिकन की प्रतीति में अनुयोगी मात्र की प्रतीति की अपेक्षा है, ಹೇಗೆ ಘಟತ್ವ ಜಾತಿ ಮೊದಲಾದವುಗಳು ಜ್ಞಾನದಲ್ಲಿ ಅನುಯೋಗಿ ಮಾತ್ರ ಪ್ರತೀತಿದ ಅಪೇಕ್ಷಾ ಇರುತ್ತದೆ. ಘಟತ್ವ ನಿತ್ಯ है, घटत्व नित्य है इत्यादि वाक्यजन्य प्रतीति में अनुयोगी प्रतीति की भी अपेक्षा नहीं. ಘಟತ್ವ ನಿತ್ಯ ಮೊದಲಾದವಳು ವಾಕ್ಯದಲ್ಲಿ ಇನ್ನು ಬೇರೆ ಯಾಕೆಟ್ಟು ನಿತ್ಯ 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 ಅದವಲ್ಲ, ನಿತ್ಯ ಅಂದ್ರೆ ಜನ್ಮ ಮರಣ ರಹಿತ ಶೂನ್ಯ. ಇಂತಹ ನಿತ್ಯ ವಾಕ್ಯಗಳಲ್ಲಿ ಜ್ಞಾನದಲ್ಲಿ ಅನುಯೋಗಿ ಪ್ರತೀತಿದೂ ಕೂಡ ಅಪೇಕ್ಷೆ ಇಲ್ಲ. ನಿತ್ಯ ಅನ್ನೋದು ವಸ್ತು ಏನದ
ಅದು ಯಾವುದ್ರದ್ದು ಅಪೇಕ್ಷೆ ಮಾಡಲ್ಲ, ಯಾವುದ್ರದ್ದು ಕೂಡ ಅಪೇಕ್ಷೆ ಮಾಡುವುದೇ ಇಲ್ಲ. इस रीति से दो प्रकार का धर्म होवे है. ಈ ರೀತಿಯಿಂದ ಎರಡು ಪ್ರಕಾರದ ಧರ್ಮ ಇರುತ್ತವೆ. ಅವುಗಳಲ್ಲಿ अनुयोगी प्रतियोगी की प्रतीति बिना जाकी प्रतीति होवी नहीं. ऐसे धर्म को ಈ ಸಂಬಂಧ ಕಹೆ. ಅದರ ಮ್ಯಾಲಿನ ಮತ್ತೆ ಹೇಳಿದರು ತಿಳಿಸಿ ನಿಮಗೆ. ಇವುಗಳಲ್ಲಿ ಅನುಯೋಗಿ ಪ್ರತಿಯೋಗಿ ಜ್ಞಾನ ಇರಲಾರ್ದೇನೆ ಪ್ರತೀತಿ ವಿನ ಸಿಕ್ಕದಿಂದ ಪ್ರತೀತಿ ಜ್ಞಾನ ಅಂದ್ರೆ ಜ್ಞಾನ. ಅನುಯೋಗಿ ಪ್ರತೀತಿ ಜ್ಞಾನ ಇಲ್ಲದಲೇನೆ ಯಾವುದ್ರದ್ದು ಜ್ಞಾನ ಆಗೋದಿಲ್ಲೋ ಅಂತ ಧರ್ಮಕ್ಕೆ ಸಂಬಂಧ ಅಂತ ಅನ್ರಿ. ऐसे धर्म को ही संबंध कहे. ಘಟತ್ವಾದಿಕನಿಗೂ ಕೇವಲ ಧರ್ಮ ಕಹೆ. ಘಟತ್ವ ಕೇವಲ ಘಟದಲ್ಲಿರುವ ಘಟತ್ವ ಜಾತಿ ಅದಕ್ಕೆ ಏನಂತ ಕೇವಲ ಧರ್ಮ ಅಂದ್ರಿ. ಪರಂತು ಸಂಬಂಧ ಕಹೇನಿ, ಅದಕ್ಕೆ ಸಂಬಂಧ ಅನ್ಬೇಡ್ರಿ, ಆ ಧರ್ಮಕ್ಕೆ ಸಂಬಂಧ ಅನ್ಬೇಡ್ರಿ. ಅದ್ರ ವಿಲಕ್ಷಣ ಹೇಳಿದ್ರು ಸಂಬಂಧ ಕಹೇನಿ. ಈ ರೀತಿ ಸೇ ಸಂಬಂಧ ಅಧ್ಯಾಸವಿ ಧರ್ಮ ಅಧ್ಯಾಸಿ ಹೈ. ಈ ರೀತಿಯಿಂದ ಸಂಬಂಧ ಅಧ್ಯಾಸನೂ ಕೂಡ ಧರ್ಮ ಅಧ್ಯಾಸನೇ ಇರುತ್ತದೆ. ಉಕ್ತ ರೀತಿ ಸೇ ಸಕಲ ಬ್ರಹ್ಮ ಮೇ ದೋನೋ ಲಕ್ಷಣ ಸಂಭವೇ ಹೈ. ಉಕ್ತ ರೀತಿ ಮೇಲೆ ಹೇಳಲ್ಪಟ್ಟಂತಹ ರೀತಿಯಿಂದ ಎಲ್ಲ ಭ್ರಮಗಳಲ್ಲಿ ಎರಡು ಲಕ್ಷಣ ಸಂಭವಿಸುತ್ತವೆ. ಎರಡೂ ಲಕ್ಷಣ ಯಾವುವು? ಅಧಿಷ್ಠಾನ ವಿಷಮ ಸತ್ತ ಅವವಾಸೋ ಅಧ್ಯಾಸ, ಸೋ ಅಭಾವೋ ಅಧಿಕರಣೋ ಅವವಾಸೋ ಅಧ್ಯಾಸ. ಎರಡೂ ಲಕ್ಷಣ ಮೇಲೆ ಹೇಳಲ್ಪಟ್ಟಂತಹ ಯಾವ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಧರ್ಮಾಧ್ಯಾಸ, ಕೇವಲ ಧರ್ಮಾಧ್ಯಾಸ, ಕೇವಲ ಧರ್ಮಾಧ್ಯಾಸ. ವಿವರಣಕಾರರು ಇಂದ್ರಿಯಗಳ ಧರ್ಮಾಧ್ಯಾಸ ಬಗ್ಗೆ ಹೇಳಕತ್ತಾರೆ. ಮೇಲೆ ಹೇಳಲ್ಪಟ್ಟಂತಹ ಅಧ್ಯಾಸದಲ್ಲಿ ಅಧಿಷ್ಠಾನ ವಿಷಮ ಸತ್ತ ಅವವಾಸೋ ಅಧ್ಯಾಸ, ಸೋ ಅಭಾವೋ ಅಧಿಕರಣೋ ಅವವಾಸೋ ಅಧ್ಯಾಸ. ಎರಡೂ ಲಕ್ಷಣಗಳನ್ನು ಇದರಲ್ಲಿ ಮೇಲೆ ಹೇಳಲ್ಪಟ್ಟಂತಹ ಅಧ್ಯಾಸದಲ್ಲಿ ಸಂಭವಿಸುತ್ತದೆ. ಅಧ್ಯಾಸ दोनों लक्षण संभवे है. अधिष्ठान विषम सत्ता वाला अवभास अध्यास कहिए है ಹೇಳಿದ್ರು ಕೆಳಗ. ಅಥವಾ ಅಲ್ಲಿ ಏನು ಸೋದರ ಪ್ರಭು ಏನ್ ಬೇಕಲ್ಲಿ ನೋಡು ಮುಂದೆ ಸ್ವಭಾವ ಭಾವ ಸ್ವ ಅಭಾವ ಆಗೋದಿತ್ತು. ಅವಕಾರ ಬೇಕಲ್ರಿ. ಸ್ವದ ಮುಂದೆ ಕಾಣ ಬೇಕಲ್ಲ. ಕಾಣ ಬೇಕಲ್ಲ. ಹಾ ಮುಂದ್ ಮ್ಯಾಲ ಬರ್ಬಿಡ್ತೀವಿ. ಹಾ ಬರ್ರಿ. ಮೇಘ ನಿನ್ ತಿಳಿತದ? ಬರಿಬೇಕು. ಕಾನ ಸ್ವ ಅಭಾವ. ಅಲ್ಲಿ ಭದ ಇಲ್ಲ, ಅದರ ಸ್ವ ಕಾನ ಇತ್ತು ಅಂದ್ರೆ अभाव. अधिकरण में अवभास अध्यास कहिए है. ठीक ಬ್ರಹ್ಮ ಅಥವಾ ಸ್ವಭಾವ ಅಧಿಕರಣ ಅವಭಾಸೋ ಅಂದ್ರೆ ಅಧ್ಯಾಸದ ಎರಡು ಲಕ್ಷಣ. ಅಧ್ಯಾಸದ ಸ್ವರೂಪ ಏನು? ಹಾ जो मिथ्या वस्तु, भ्रांति ज्ञान, ಭ್ರಾಂತಿ ಜ್ಞಾನಕ್ಕೆ ವಿಷಯವಾಗಲ್ಪಟ್ಟಂತಹ ಮಿಥ್ಯಾ ವಸ್ತು ಅಂದ್ರೆ ಹಾವಿನ ಜ್ಞಾನ. ಇದು ಹಾವ ರಜತ ಸರ್ಪ. ಇದು ಜ್ಞಾನ ಒಂದು ಜ್ಞಾನಾಧ್ಯಾಸ, ಅದು ವಿಷಯ ಅರ್ಥಾಧ್ಯಾಸ ಅಂದ್ರೆ ಹಾವಿನ ಜ್ಞಾನ. ಪುನಃ ಇದು ಸ್ವರೂಪ ಆಯಿತು. ಲಕ್ಷಣ ಹೇಳಬೇಕಾದ್ರೆ ಇವು ಹೇಳಬೇಕು. ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ, ಸೋ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಇವು ಅಧ್ಯಾಸದ ಎರಡು ಲಕ್ಷಣ. ಆತಸ್ಮಿನ್ ತದ್ಬುದ್ಧಿ ಅಥವಾ ಇನ್ನೂ ಅದಾವ, पण ಅವು ಕೆಲವು ಜಾಗನಾಗ ಕಡಿಮೆ ಬೀಳ್ತಾವ. ಅದಕ್ಕೆ ಇವು ನಿರ್ದೋಷ ಲಕ್ಷಣ. ಈ ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ ಲಕ್ಷಣ ಆದಿ ಜಗದ್ಗುರು ಶಂಕರಾಚಾರ್ಯ ಹೇಳ್ಯಾರ. ಹೇಳಿದ್ರು ಕೂಡ ರತ್ನಪ್ರಭಾದಾಗ, ರತ್ನಪ್ರಭಾ ಅಮಲಾನಂದ ಸ್ವಾಮಿಗಳು ಈ ಲಕ್ಷಣ ಕೇವಲ ಎಲ್ಲಿ ಕಡಿಮೆ ಬೀಳ್ತು ಅಂತ ಹೇಳಿದ್ರು. ಆ ಶಂಕರಾಚಾರ್ಯರು ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ ಲಕ್ಷಣ ಮಾಡ್ಯಾರ. ಎಲ್ಲ ಅಧ್ಯಾಸದಲ್ಲಿ ಕೊಂಡಿರ್ತಂತ ಹೇಳಿದ್ರಿಂದ
ಪರಂತು ರತ್ನಪ್ರಭಾನು ಗ್ರಂಥದಲ್ಲಿ ಅಮಲಾನಂದ ಸ್ವಾಮಿಗಳು ನೀವು ಮಾಡಲ್ಪಟ್ಟಂತ ಲಕ್ಷಣ ಎಲ್ಲಿ ಕಡಿಮೆ ಬೀಳ್ತದ? ಪಂಚಾಂಗ ತೆಗಿರಿ, ಪಂಚಾಂಗ ನೋಡಿ, ಪಂಚಾಂಗ ನೋಡಿ ಹೇಳ್ರಿ. ಅಲ್ಲ ಪಂಚಾಂಗ ಮಂದಿ ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಪಂಚಾಂಗ ತೆಗೆದೆಲ್ಲ ಹೇಳಿದ್ರ ರಾಶಿ ಯಾವ್ದು ರಾಶಿ ನಿಮ್ದು? ವೃಶ್ಚಿಕ. ಹಾ, ಅದೆಲ್ಲ ನಮ್ ತೆಗಿತಲ್ಲ. ಹಾ, ಯಾವ್ದದ ಈಗ ರಾಶಿದು ಏನೇನೆಲ್ಲ ನೋಡಿ ಹೇಳ್ಬೇಕಲ್ಲ, ತೆಗೆದೆಲ್ಲ ಪಂಚಾಂಗ ನಿಮ್ಗೆ ಸಮಾಧಾನ. ಅದೇ ಹುಡ್ಕಾಡ್ಬೇಕು ಪಂಚಾಂಗದಾಗ, ಒಂದೇ ಜಾಗ ಇರಲ್ಲ ಅವು. ಗಣ ಅವು ಇವು ಒಂದು ರಾಶಿ ಎಲ್ಲ ಇವು ನೋಡ್ಕೋಬೇಕು. ಅದುವೇ ಮತ್ತೆ ಬಂಧನ ಯಾರು ಕೇಳಕ್ಕಂದ ಮೇಲೆ ಯಾವ ರಾಶಿ, ನಿನ್ನ ಹೆಸರೇನು, ಜನ್ಮ ಹೆಸರೇನು, ಮತ್ತೆ ಅದ್ರ ಮೊದಲು ತೆಗಿಬೇಕು. ಅಲ್ಲಿಂದೆಲ್ಲ ಹಿಂದಿಂದ ಮುಂದಿಂದ ಎಲ್ಲ ಹುಡುಕಾಡಿ ಎಲ್ಲ ಹೇಳ್ಬೇಕಲ್ಲ, ಹುಡ್ಕಾಡ್ಬೇಕಾತವು ಪಂಚಾಂಗದಾಗ. ಅಲ್ಲ ಈ ಹುಡ್ಕಾಡೋ ಜರುತ್ತಿಲ್ಲ, ಅಲ್ಲ ಅಲ್ಲಿ ನೋಡೋದು ಜರುತ್ತಿಲ್ಲ. ಈ 8 ದಿವಸ ಅದೇ ನಡೆದ, ಬರೀ 8 ದಿವಸ ಕೇವಲ ನೋಡ್ರಿ, ಕೇವಲ ಸಂಬಂಧ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ. ಅಂದ್ರೆ ಆ ಅನಾತ್ಮಗಳೇನದಾವಲ್ಲ, ಈ ಅನಾತ್ಮಗಳಲ್ಲಿ ಆತ್ಮಂದು ಅಧ್ಯಾಸ ಇಲ್ಲ. ಆತ್ಮಂದು ಅನಿರ್ವಚನೀಯ ಸಂಬಂಧ ಅಧ್ಯಾಸ ಹೇಳ್ತೇವೆ. ಆತ್ಮ ಅಧ್ಯಾಸ ಅಲ್ಲ. ಕೇವಲ ಅಂದ್ರೆ ಏನು? ಆತ್ಮ ವ್ಯಾವರ್ತ ಮಾಡ್ತಾರೆ. ಕೇವಲ ನೀವು ಒಬ್ಬರೇ ಬರೀ, ಸಹಕುಟುಂಬ ಎಲ್ಲರಿಗೂ ಊಟ ಹೇಳಿಲ್ಲ ಇವತ್ತ. ಕೇವಲ ನೀವು ಒಬ್ಬರೇ ಬರೀ ಅಂದ್ರೆ ಅವ್ರಿಗೆಲ್ಲ ವ್ಯಾವರ್ತ ಮಾಡ್ತಾನಿಲ್ಲ. ಕೇವಲ ನೀವು ಒಬ್ಬರೇ ಬರೀ ಊಟಕ್ಕ ಅಂದ್ರೆ ಇನ್ನು ಅದರಲ್ಲ. ಸಹಕುಟುಂಬ ಅಂದ್ರೆ ಎಲ್ಲರೂ ಬರೀ. ಕೇವಲ ಅಂದ್ಕೊಳ್ಳೆ ಕೇವಲ ಎಷ್ಟೆಲ್ಲ ಭೋಜನ ಹೇ ಅಂದ್ಕೊಳ್ಳೆ ಕೇವಲ ಶಬ್ದ ಏನ್ ಮಾಡ್ತು? ಆತ್ಮನು ವ್ಯಾವರ್ತ ಮಾಡ್ತು. ಅಂದ್ಮೇಲೆ ಆತ್ಮದು ಅಧ್ಯಾಸ ಇಲ್ಲ. ಮತ್ತೇನು? ಸಂಬಂಧ ಅಧ್ಯಾಸ ಹೇಳ್ತೇವೆ ಅನಾತ್ಮದಲ್ಲಿ. ಸಂಬಂಧ ಅಧ್ಯಾಸ ಹೇಳಿದ್ರೆ ಈ ಸಂಬಂಧ ಏನದಲ್ಲ, ಇದು ವ್ಯಾವಹಾರಿಕ. ಬ್ರಹ್ಮ ವಿದ್ಯಾಭರಣಕಾರಿ ಹೆಡಿಂಗ್ದಾಗ ಹೋಗ್ಯದದು. ಸಂಬಂಧನೂ ವ್ಯಾವಹಾರಿಕ. ಇವು ಅನಾತ್ಮಗಳೇ ಸತ್ತ, ಅನಾತ್ಮ ವ್ಯಾವಹಾರಿಕ ಸತ್ತ. ಇವೆಲ್ಲ ವ್ಯಾವಹಾರಿಕ ಅದಾವ. ಈಗ ಈ ಸದ್ದೆ ಇವು ಪ್ರತಿಭಾಷಿಕ ಅನ್ಬೇಡದು. ಹಾವ ಬೆಳ್ಳಿ ತೋರ್ದಂತೆ ಅಲ್ಲ ಇವು. ಈ ವ್ಯವಹಾರದಾಗ ನಡೆದದೆಲ್ಲ ಊಟ ಅದೆಲ್ಲ ಹಾಕೋದು ಅಂದ್ರೆ ಇವು ವ್ಯಾವಹಾರಿಕ ಅದಾವ. ಸಂಬಂಧನೂ ವ್ಯಾವಹಾರಿಕ, ಅನಾತ್ಮನೂ ವ್ಯಾವಹಾರಿಕ. ಅಧಿಷ್ಠಾನ ವಿಷಮ ಸತ್ತ ಎಲ್ಲಿ ಕೂತು ನಿಮ್ದು ಲಕ್ಷಣ? ಅಧಿಷ್ಠಾನ ವಿಷಮ ಸತ್ತ ಕೂತೇನು? ಇಲ್ಲ. ಅದಕ್ಕೆ ಸಂಬಂಧ ಅಧ್ಯಾಸದಾಗ ನಿಮ್ಮ ಲಕ್ಷಣ ಕಡಿಮೆಗೊಳ್ಳುತ್ತದೆ. ಯಾರು ಹೇಳಿದ್ರು ಇದು? ಬ್ರಹ್ಮ ವಿದ್ಯಾಭರಣಕಾರರು. ಅಂದ್ರೆ ರತ್ನಪ್ರಭಾ ಒಳಗ ಈ ಲಕ್ಷಣ ಇಲ್ಲಿ ಕಡಿಮೆ ಬೀಳುತ್ತೆ ಅಂತ ಹೇಳ್ಕೊಂಡು 2ನೇ ಸ್ವಭಾವ ಅಧಿಕರಣೋಭಾವ ಅಧ್ಯಾಸ ಮಾಡ್ಯಾರ. ಎಲ್ಲಿ ಕಡಿಮೆ ಬೀಳುತ್ತೆ ನೆನಪಿಟ್ಕೋಬೇಕಿದು. ಈ ಲಕ್ಷಣ ಯಾಕೆ ಮಾಡ್ಯಾರಿ 2ನೇದು ನೀವು ಕೇಳಿದ್ರೆ ಯಾಕೆ? ಒಂದು ಲಕ್ಷಣ ಶಂಕರಾಚಾರ್ಯ ಮಾಡಿದ್ರು ಕೂಡ ಈ ರತ್ನಪ್ರಭಾ ಒಳಗ ಅಮಲಾನಂದ ಸ್ವಾಮಿಗಳು 2ನೇ ಲಕ್ಷಣ ಯಾಕೆ ಮಾಡಬೇಕು ಅಂತ ನಿಮ್ಗೆ ಕೇಳಿದ್ರೆ ಏನು ಹೇಳೋರು? ಹಿಂಗೆ ಹೇಳೋರು, ಪಂಚಾಂಗ ತೆಗೆದು ದಾಮ್ ಬರ್ರಿ ಅಲ್ಲಿ ಮನಿ ಪಂಚಾಂಗ ತೆಗಿತ ಹಿಂಗ ಅಲ್ಲ. ಅಂದ್ರೆ ಇವೆಲ್ಲ ತಲೆಯಾಗಿರ್ಬೇಕು ಮೊದಲೇ. ಅಲ್ಲ ಅದು ಎಲ್ಲಿಂದಂದ್ರೂ ಕೂಡ ಅವ್ರು ಯಾರು ಹೇಳೋದಕ್ಕೆ ನೋಡಿ ಬಂದಿರ್ತಾರೆ, ಹೇಳ್ತಾರೆ ನಿಧಾನ ಇದು ಲಕ್ಷಣ ಮಾಡಿದ ನಂತರ ಈ ಲಕ್ಷಣ ಯಾಕೆ ಮಾಡಿದ್ರು. ಇಂಥವು ಬಹಳ ಅದಾವ, ಬಹಳ ಅದಾವ ಇವು. ಏನು ಮುಗಿಲ್ಕೆ ಬಂದು ನಿಮ್ಮ ಸಮಾಪ್ತಿ ಕರ್ಸಿದ್ರು ಆ ಕೊಳಿಗೆ ಅದೇ ಇದು ತೆಗಿರಿ. ಇದು ಮುಂದೆ ಏನೈತಲ್ಲ ಅಂದ್ರೆ ಹೇಳೋದೇನು? ಅಧ್ಯಾಸದು 2 ಲಕ್ಷಣ ಸಂಭವಿಸುತ್ತದೆ. ಅಧ್ಯಾಸದು 2 ಲಕ್ಷಣ ಸಂಭವಿಸುತ್ತದೆ. ಅಧಿಷ್ಠಾನ ವಿಷಂ ಸತ್ತ ಒಬಾಸೋ ಅಧ್ಯಾಸ, ಸ್ವಭಾವೋ ಅಧಿಕರಣ ಒಬಾಸೋ ಅಧ್ಯಾಸ. ಅಂದ್ರೆ ಏನು ಅಂದಂಗೈತಿ ಹೇಳೋಣ? ಸ್ವಭಾವ ಅಧಿಕರಣ ಒಬಾಸ ಅಧ್ಯಾಸ ಅಂದ್ರೆ ಹಿಂದಿನ ಹೋಗಿಲ್ಲ 6ನೇ ಕಾಲ ಕೇಳಿಲ್ಲ, ಒಮ್ಮೆ ಕೇಳಿಲ್ಲ. ಏನು ಪ್ರಭು? ಸ್ವಭಾವ ಅಧಿಕರಣ ಒಬಾಸೋ ಅಧ್ಯಾಸ ಅಲ್ಲ ಲಕ್ಷಣ ಹೇಳಿದವಲ್ಲ 2 ಸಂಭವಿಸ್ತವ.
ಸ್ವಭಾವ ಅಧಿಕರಣ ಅವಭಾಸ ಅಧ್ಯಾಸ ಅಂದ್ರೆ ಏನಾದ್ರೂ ಅರ್ಥ ಅಂತ ಒಂದು ಸ್ವ ಅಭಾವ ಹಾ. ಅಂದ್ರೆ ತನ್ನ ಅಭಾವ. ಹಾ, ಎದ್ರದ್ದು? ರಜತದಲ್ಲಿ ತೋರಿರುವಂತ ಸರ್ಪದ ಅಭಾವ. ರಜತದಲ್ಲಿ ಸರ್ಪ ತೋರ್ತದೇನ? ಇದು ಬೆಳ್ಳಿ ಇದರಿಪ್ಪ ಸಿಂಪಿಯಲ್ಲಿ ಹಾ, ತೋರಿರುವಂತ ಸಿಂಪಿ. ಬೆಳ್ಳಿ ಅಂತ ಅಥವಾ ರಜ್ಜುವಿನಲ್ಲಿ ತೋರಿರುವಂತ ಸರ್ಪ ಸರ್ಪ. ತನ್ನ ಅಭಾವ. ಹಾ, ಸರ್ಪ. ಸರ್ಪದ ಸ್ವ ಅಂದ್ರೆ ಸರ್ಪ ಹಾ. ಅಥವಾ ರಜತ, ಹಾ. ಕಲ್ಪಿತ ವಸ್ತು. ಹೌದು, ಕಲ್ಪಿತ ವಸ್ತು. ಹಾ, ಅದರದು ಅಭಾವ. ಅಭಾವ ಹೇಳ್ಬೇಕಾಗಿದ್ರೆ ಅಧಿಕರಣ ಬೇಕು. ಆ, ಕೊಡ ಇಲ್ಲ ಅಂದ್ರೆ ಕೊಡ ಎಲ್ಲಿಲ್ಲ? ಭೂಮಿಯಲ್ಲಿ ಇಲ್ಲ. ಹಾವ ಇಲ್ಲ. ಹ್ಮ್. ಆಮೇಲೆ ಎಲ್ಲಿಲ್ಲ ಹಾವ? ಹಗ್ಗದಲ್ಲಿ ಹೇಳ್ಬೇಕೇ ನೀವು. ಎಲ್ಲೆಲ್ಲಿ ಹೇಳ್ಬೇಕಂದ್ರ ಹೌದು. ಹಗ್ಗ ಅಧಿಕರಣ. ಸ್ವಭಾವ ಅಧಿಕರಣ. ಅವಭಾಸ. ವಿಷಯದ ಜ್ಞಾನ. ಹಾ, ಅವಭಾಸ ಈ ಶಬ್ದಕ್ಕೆ ಅರ್ಥ. ಹ್ಮ್. ಅವಭಾಸ ಇದು ಪದ. ಆ ಪದಕ್ಕೆ ಅರ್ಥ ವಿಷಯಕ ಜ್ಞಾನ. ವಿಷಯ ಮತ್ತು ವಿಷಯದ ಜ್ಞಾನ. ಇದು ವಿಷಯ ವಿಷಯದ ಜ್ಞಾನ. ಅಧ್ಯಾಸ. ಅವಭಾಸ ಪದಕ್ಕ ವಾಚ್ಯ ಅಂದ್ರ ಅರ್ಥ. ಅವಭಾಸ ಪದಕ್ಕ ವ್ಯಾಕರಣ ರೀತಿಯಿಂದ ಶಾಸ್ತ್ರ ರೀತಿಯಿಂದ ವೇದಾಂತಿಗಳು ವಿಷಯ ವಿಷಯದ ಜ್ಞಾನ ಮತ್ತು ವೇದಾಂತಿಗಳು ಹೇಳ್ಯಾರ. ಹೌದು. ಯಾಕೆ ಹೇಳ್ಯಾರ? ಇವರು ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಎರಡೂ ಒಪ್ಪ್ಯಾರ. ಹೌದು. ಬಾಕಿದವರು ಕೆಲವರು ಅರ್ಥ ಅಧ್ಯಾಸ ಒಪ್ಪ್ಯಾರ, ಜ್ಞಾನ ಅಧ್ಯಾಸ ಒಪ್ಪಿಲ್ಲ. ಕೆಲವರು ಜ್ಞಾನ ಅಧ್ಯಾಸ ಒಪ್ತಾರ, ಅರ್ಥ ಅಧ್ಯಾಸ ಒಪ್ಪಿಲ್ಲ. ಅದರ ಸಲುವಾಗಿ ಇಲ್ಲಿ ನಾವು ಅವಭಾಸ ಪದಕ ವಿಷಯ ವಿಷಯದ ಜ್ಞಾನ, ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ. ಇಲ್ಲಿ ಪರ್ಯಂತರವಾಗಿ ನಾವು ನಿಮ್ಮನ್ನು ಅರ್ಥ ಅಧ್ಯಾಸ ಹೇಳ್ಕೊಂಡು ಬಂದೆವು. ಅದರಲ್ಲಿ ಮೊದಲೊಂದು ಹೇಳಿದೆವು ನಿಮ್ಗೆ, ಒಂದು ಅರ್ಥ ಅಧ್ಯಾಸ, ಜ್ಞಾನ, ಒಂದು ಸಂಬಂಧ. ಶುರುವಾತಿ ಹೇಳಿದೆವು. ಒಂದು ಅರ್ಥ ಅಧ್ಯಾಸ ಅದ, ಒಂದು ಜ್ಞಾನ ಅಧ್ಯಾಸ ಅದ. ಅರ್ಥ ಅಧ್ಯಾಸ ಕಾಣಬೇಕು, ಜ್ಞಾನ ಅಧ್ಯಾಸ ಹೇಳಿದೆವು. ಆದ್ರೆ ಆ ಜ್ಞಾನ ಅಧ್ಯಾಸದಲ್ಲಿ ಮತ್ತೆ ಎರಡು ಪ್ರಕಾರ, ಒಂದು ಪರೋಕ್ಷ ಜ್ಞಾನ ಅಧ್ಯಾಸ, ಒಂದು ಅಪರೋಕ್ಷ ಜ್ಞಾನ ಅಧ್ಯಾಸ. ಇನ್ನು ಪರೋಕ್ಷ ಜ್ಞಾನ ಅಧ್ಯಾಸ ಕಾಣಬೇಕು, ಅಪರೋಕ್ಷ ಜ್ಞಾನ ಅಧ್ಯಾಸ ನಾಳೆಗೆ ನೋಡೋದು. ಇಲ್ಲಿ ತನಕ ನಾಳೆಗೆ ಇದಿಷ್ಟು ಮುಗಿಸ್ಬಿಡೋದು. ಖ್ಯಾತಿಯನ್ನು ನಾಳೆಗೆ ಪರೋಕ್ಷ ಜ್ಞಾನ ಅಧ್ಯಾಸ, ಅಪರೋಕ್ಷ ಜ್ಞಾನ ಅಧ್ಯಾಸ.